ಬಟ್ ಈಗ ಇವು ಕೊಟ್ಟಿರೋದು 9 ಲಕ್ಷಕ್ಕೆ 9 ಲಕ್ಷ ಕೊಡ್ತೀವಿ. 3 ಮನೆ 9 ಲಕ್ಷ ಕೊಡ್ತೀವಿ. 36 ಮನೆ 9 ಲಕ್ಷಕ್ಕೆ ಕೊಟ್ಬಿಟ್ಟಿದ್ರಿ. ಅದರಲ್ಲಿ 3 ಉಳ್ಕೊಂಡಿದೆ, ಅವನ್ನೂ 9 ಲಕ್ಷ ಕೊಡ್ತೀರಿ. ಕೊಡ್ತೀವಿ. ಮೊದಲ ಬಂದವರಿಗೆ ಮೊದಲ ಆದ್ಯತೆ. ಅಯ್ಯ ಸರ್, ಅರ್ಧ ಗಂಟೆನೂ ಉಳಿಯಲ್ಲ ಸರ್. ಅರ್ಧ ಗಂಟೆನೂ ಉಳಿಯ. ವಿಡಿಯೋ ನೋಡಿ 1 ಗಂಟೆಲಿ ಯಾರು ಬೇಗ ಫಾಸ್ಟಲ್ಲಿ ಬರ್ತಾರೆ ಅವ್ರಿಗೆ ಸಿಗುತ್ತೆ. ನಿಮ್ಮ ಹತ್ರ ಇವತ್ತು ಎಷ್ಟು ಶಕ್ತಿ ಇರುತ್ತೋ ಅಷ್ಟಕ್ಕೆ ತಗೊಳ್ಳಿ. ನೀವು ಬೆಳೆರಿ, ದೊಡ್ಡ ಅರಮನೆನೇ ಕಟ್ಟಿ, 1 ಎಕರೆಲೆ ಕಟ್ಟಿ, ಆ ಮಟ್ಟಕ್ಕೆ ಬೆಳೆದ್ ಕಟ್ಟಿ. ಬಟ್ ಇವತ್ತು ಸುಮ್ನೆ ನಾವು ಅರಮನೆ ಕಟ್ತೀವಿ ಅಂದ್ಬಿಟ್ಟು 20 ವರ್ಷ 30 ವರ್ಷ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ. ಇವತ್ತು ಎಷ್ಟಿರುತ್ತೆ, ಏನಾರು ಇದ್ರೆ ಸ್ವಂತ ಮನೆ ಇದೆಯಪ್ಪ, ಅದು ಎಂತ ಮನೆನಾರು ಇರ್ಲಿ, ಸ್ವಂತ ಇದೆಯಪ್ಪ ಅಂತ ಕೇಳ್ತಾರೆ. ಆ ಸ್ವಂತದ್ದು ಫಸ್ಟ್ ಮಾಡ್ಕೋಬೇಕು ಅವರು. ಕುಂತ ಹೇಳ್ಬೇಕು ಅಂತ ಕುಂತ ಹೇಳ್ಬೇಕು. ಮೊದಲು ಕುಂದ್ರಪ್ಪ ಅಂತ, ಆಮೇಲೆ ಹೇಳುವಂತೆ, ಸಾಧ್ಯ ಆದ್ರೆ ಜಿಗಿವಂತೆ ಅದನ್ನ ಮಾಡ್ಕೋಬೇಕು. ಮನೆಗಳ ವಿಚಾರದಲ್ಲಿ ನಮ್ಮ ಭಾರತದಲ್ಲಿ ಇನ್ನೂ 50 ವರ್ಷ ಆದ್ರೂ ಈ ತರದ ಮನೆಗಳು, ಇನ್ನೂ 50 ಕೋಟಿ ಜನಗಳು ಮನೆಗಳು ಬೇಕು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಮತ್ತೆ ಮದ್ದೂರಲ್ಲಿದ್ದೀನಿ. ಮದ್ದೂರು ಅಂದರೆ ಇನ್ನೊಂದು ಹೆಸರು ನಿಮಗೆ ನೆನಪಾಗೇ ಆಗುತ್ತೆ. ಮದ್ದೂರಿನ ಸೂರಿನ ಸರದಾರ ಸತೀಶ್ರವ್ರು ನೆನಪಾಗ್ತಾರಲ್ವ? ಹೌದು ಗೆಳೆಯರೆ, ಮತ್ತೆ ಅವರು ನೆನಪು ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ರಾಣಿ ಐಶ್ವರ್ಯ ಬಿಲ್ಡರ್ಸು, ಪ್ರಣಮ್ ಸತೀಶ್ ನಗರ ಅಂಥೇಳಿ 4ನೇ ಹಂತ. ಅಲ್ಲಿ ಬಂದು ಕೂತಿದ್ದೀನಿ. ಯಾಕೆ ಅಂತೇಳಿ ನಿಮಗೋಸ್ಕರ ಬಂದಿದ್ದೀನಪ್ಪ. ಯಾವಾಗಲೂ ಫೋನ್ ಮಾಡಿ ಕೇಳ್ತಾ ಇದ್ರಿ, ಸರ್ ಮನೆ ಇದಾವ ಹೇಳ್ರಿ ಸರ್ ದಯವಿಟ್ಟು ಸತೀಶ್ ಸರ್ಗೆ ಹೇಳ್ರಿ ಸರ್, ಮನೆ 9 ಲಕ್ಷದ ಮನೆ ಬೇಕು ಸರ್ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ನಿಮಗೋಸ್ಕರ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದು ಕುಂತಿದ್ದೀನಿ. ಕಾರಣ ಏನು ಅಂತ ಹೇಳಿದರೆ, ನನಗೂ ಕುತೂಹಲ ಇತ್ತು. ಹೊಸದೇನೋ ಮಾಡಿದಾರಂತೆ, ಅಲ್ಲಿ 9 ಲಕ್ಷಕ್ಕೆ ಮನೆ ಕೊಡ್ತಾರಂತೆ. ಹಳೆವಂತೂ ಫುಲ್ ಪ್ಯಾಕಾಗಿ ಅಲ್ಲಿ ಒಂದು ಮನೆಯೇ ಇಲ್ಲ. ನಾನು ಕೇಳಿ ಸರ್ ಬೇಡ, ಈಗ ಹೊಸದೊಂದು ಏನೋ ಮಾಡೀನಿ, ಬರ್ರಿ ಮನೆ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಓಡೋಡಿ ಬಂದೀನಿ. ಬರ್ರಿ ಈ ಮನೆ ಹೆಂಗೆ ಅದಾವು, ಎಂಥವು ಅದಾವು, ಎಷ್ಟು ಸೈಜ್ನಾಗ ಅದಾವು, ಏನು ರೇಟಿಗೆ ಕೊಡ್ತಾರ, ಮತ್ತು ನಿಮ್ಗೆ ಮನೆ ಹೆಂಗೆ ಸಿಗುತ್ತಿದೆ ಅಂತ ಹೇಳ್ತೀನಿ ನಿಮಗೆ. ಮತ್ತೊಮ್ಮೆ ನಿಮಗೆ ರಾಣಿ ಐಶ್ವರ್ಯ ಬಿಲ್ಡರ್ಸು ಮತ್ತು ಪ್ರಣಮ್ ಸತೀಶ್ ನಗರಕ್ಕೆ ತಮಗೆ ಸ್ವಾಗತ ಗೆಳೆಯರೇ. ಸರ್ ನಮಸ್ತೆ. ನಮಸ್ಕಾರ ಮರದ್ರಪ್ಪನವ್ರೆ. ಸರ್ ಸತೀಶ್ ಸರ್ ಹೇಗಿದ್ದೀರಿ? ಫೈನ್ ಆಗಿದ್ದೀನಿ, ನೀವು? ಅದು ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮನ್ನು ನೋಡಿದ್ರೆ ನಮ್ಗೊಂಚೂರು ಹೊಟ್ಟೆ ಕಿಚ್ಚು ಬರ್ತೀರಿ. ನಿಮ್ಮಂಗೆ ಆಗೋದು ಹೆಂಗೆ ಹೇಳ್ರಿ ಅಂತ. ಹೌದಾ? ನೀವು ಟ್ರೈನಿಂಗ್ ತಗೋಬೇಕು ನಮ್ಮ ಹತ್ರ. ಅಲ್ಲ, ಹಿಂಗ್ ಇಷ್ಟು ಸ್ಲಿಮ್ ಆಗಿದ್ದೀರಿ. ಹೋದ್ ಸಲ ಬಂದಾಗೂ ಬಹಳ ಚಂದ ಕಾಣಿಸ್ತಿದ್ರಿ. ಈ ಸಲ ಅಂತೂ ಬಹಳ ಮಸ್ತ್ ಕಾಣಿಸ್ತೈತ್ರಿ. ಥ್ಯಾಂಕ್ ಯು. ಅಂದ್ರೆ ಹೆಂಗಾಗಿರ್ಬೇಕು, ಸ್ಮಾರ್ಟ್ ಆಗಿರ್ಬೇಕು ಅಂದ್ಬಿಟ್ಟು. ಅದಕ್ಕೆ ಕಾರಣ ಏನಂದ್ರೆ, ನಮ್ಮ ಬದುಕಿನ ಬುತ್ತಿ ಕಸ್ಟಮರ್ ಎಷ್ಟೋ ಸಲ ಒಂದು ಹಳೆ ವಿಡಿಯೋ ನೋಡ್ಬಿಟ್ಟು ನೀವು ಆರೋಗ್ಯ ಅವ್ರ ಮನ್ಸಿಗೆ ಇದೇನು ಅನ್ಸಿತ್ತೋ ಗೊತ್ತಿಲ್ಲ, ನನ್ನ ಮುಖ ನೋಡಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದ್ರ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು. ಅದು ನನಗೆ ಸ್ವಲ್ಪ ಸರಿ, ನಮ್ಮನ್ನ ಪ್ರೀಸರು ಎಲ್ಲೋ ಕೂತ್ಕೊಂಡು ಹೇಳ್ತಾರಲ್ಲ ಅಂದ್ಬಿಟ್ಟು ಅವರೆಲ್ಲ ಎದುರುಗಡೆ ಬಂದವರೇನಲ್ಲ, ಆದರೂ ಇಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇರೋದು, ಆರೋಗ್ಯ ಚೆನ್ನಾಗಿರ್ಬೇಕು ಸರ್ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರು. ಅದಕ್ಕೆ ನಾನು ಅದೆಲ್ಲ ಡ್ರಾಸ್ಟಿಕ್ ಸ್ಟೆಪ್ ತಗೊಂಡು ಇಳಿಸಿ ಆರ್ದಲ್ಲೇ ಅದು ಇಳಿಸಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಜರ್ನಿ ಬಗ್ಗೆ ಹೇಳಿದಾಗ ನೀವು ಹೇಳಿ ಅಂತ ಇರ್ತೀರಲ್ಲ. ಹೌದು, ನಿಮ್ಮ ಜರ್ನಿ ತರಲೇಬೇಕು ನಾನು. ಅವಾಗ ನಿಮ್ಮ ಸಕ್ಸಸ್ ಸ್ಟೋರಿ ಮಾತಾಡುವ, ಅದನ್ನ ಮದ್ದೂರಿನ ಸರದಾರರ ಸ್ಟೋರಿ ಮುಂದಿನ ಇದರಲ್ಲಿ ಬರಲಿ ಮಾತಾಡುವ. ಅದರಲ್ಲೂ ಆಹಾರ ಕ್ರಮ ಮತ್ತೆ ನಡಿಗೆ 15 ಕಿಲೋಮೀಟರ್ 20 ಕಿಲೋಮೀಟರ್ ನಡೆದು ನಾನು ಈ ತರ ಮಾಡ್ಕೊಂಡಿರೋದು. ಅಯ್ಯ ಅದ್ಭುತ ಸರ್. ಆಮೇಲೆ ನಿಮ್ಮಂತವ್ರು ಸಾವಿರಾರು ವರ್ಷ ಬದುಕಬೇಕು, ಬರೀ 100 ವರ್ಷ ಅಲ್ಲ. ಸಾವಿರಾರು ವರ್ಷ ಬದುಕುದೇನು ಅಂತಂದ್ರೆ ಅದೇ ಅದನ್ನು ಆಗ್ಬೋದು. ಕಾರಣ ಏನಂತಂದ್ರೆ ಎಲ್ಲರೂ ಬಹಳ ತೊಂದರೆ ಸತ್ ಮೇಲೆ ಬದುಕುವಂತ ಕೆಲಸ ಮಾಡ್ಬೇಕಷ್ಟೇ ಅಲ್ವಾ? ಅದಕ್ಕೋಸ್ಕರ ಎದಕ್ಕೆ ಹೇಳಿದೆ ಅಂತಂದ್ರೆ, ನಿಮ್ಮಿಂದ ಕೆಲಸ ತುಂಬಾ ಆಗ್ಬೇಕಾಗಿದೆ. ನಾನು ಹೋದ್ ಸಲ ಒಂದು ವಿಡಿಯೋದಲ್ಲಿ ಹೇಳಿರ್ಬೇಕು, ಏನಂತಂದ್ರೆ ನಿಮ್ಮಂತವ್ರಿಗೆ ವಸತಿ ಸಚಿವರನ್ನಾಗಿ ಮಾಡ್ಬೇಕು. ಥ್ಯಾಂಕ್ ಯು. ಅಂದ್ರೆ ನಿರೀಕ್ಷೆ ಏನಿಲ್ಲ, ಅದೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕೆಂದ್ರೆ ವಿವೇಕಾನಂದ್ರ ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ ಇಂಜೂರಿಯಸ್ ಟು ಹೆಲ್ತ್ ಅಂತ, ನಿರೀಕ್ಷೆ ಆರೋಗ್ಯಕ್ಕೆ ಹಾನಿಕರ ಅಂತ. ನಾವೇನು ಮಾಡಿದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಏನ್ ಸಿಗುತ್ತೋ ಅದು ದೇವ್ರ ಇಚ್ಛೆ. ಯಾಕೆ ಹೇಳಿದೆ ಅಂತಂದ್ರೆ, ನಿಮಗೆ ಬಡವ್ರ ಪಲ್ಸ್ ಗೊತ್ತಿದೆ, ಮಧ್ಯಮ ವರ್ಗದವ್ರಿಗೆ ಗೊತ್ತಿದೆ, ಶ್ರೀಮಂತರದ್ದು ಗೊತ್ತಿದೆ, ಒಬ್ಬ ಮನುಷ್ಯ ಹೇಗೆ ಸುಖವಾಗಿ ಬದುಕಬಹುದು, ಅದಕ್ಕೆ ಪ್ಲಾನ್ ಹೆಂಗ್ ಮಾಡ್ಬೇಕು ಅಂತ ಕೂಡ ಗೊತ್ತಿದೆ. ಅದಕ್ಕಾಗಿ ಇದನ್ನ ಹೇಳಿದೆ. ಈಗ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಓಡೋಡಿ ಅಂತ ಹೇಳಿದ್ರೆ, ನನಗೆ ಫೋನ್ಗಳು ತಡೆಯೋಕ್ಕಾಗಿಲ್ಲ. ಸರ್ ನೀವೇನೋ ಸುಳ್ಳು ಹೇಳ್ತಿದ್ದೀರಿ ಅಂತ. ಇಲ್ರಪ್ಪ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಕಾಲ್ಗಳು ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ, ನೀವು ಮಾತಾಡಿದಿರಿ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಈಗೇನು ನಡೀತಾ ಇದೆ ಹೇಳಿ ಸರ್. ಸರ್, ಈಗ ಇದು ಪ್ರಾಜೆಕ್ಟ್ ಬಂದು ನಿಮಗೆ ಈ ಎಲ್ಲ ನಮ್ದು ಮದ್ದೂರು ಸುತ್ತಮುತ್ತನೇ ಪ್ರಾಜೆಕ್ಟ್ ನಿಮಗೆ ಬಂದಿರೋದು. ಈಗಲೂ ನೀವು ಮದ್ದೂರಿಗೆ ಬಂದಿದ್ದೀರಿ. ಅದು ಮುಂಚಿತವಾಗಿ ಫಸ್ಟೇ ಹೇಳ್ಬಿಡ್ತೀನಿ. ಇದು ಮದ್ದೂರು ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇಲಿ ಮದ್ದೂರಿಂದ ಟುವರ್ಡ್ಸ್ ಮಂಡ್ಯ ಕಡೆ ಬರಬೇಕಾದ್ರೆ 5 ಕಿಲೋಮೀಟರ್ ಗೆಜ್ಜಲಗೆರೆ KMF ಡೈರಿ ಅಂತ ಸಿಗುತ್ತೆ. ದೊಡ್ಡದು ಮೆಗಾ ಡೈರಿ, ಡಿಸ್ಟ್ರಿಕ್ಟ್ ಡೈರಿ ಅದು. ಅದ್ ಎದುರುಗಡೆ 1 ಕಿಲೋಮೀಟರ್ ಮೈಸೂರು ಬೆಂಗಳೂರು ಹೈವೇಗೆ 1 ಕಿಲೋಮೀಟರ್ ಒಳಗಡೆ ಬರಬೇಕು. ತುಂಬಾ ಚೆನ್ನಾಗಿರೋ ಜಾಗ. ಇದು ಬಂದವರೆಲ್ಲ ಈಗ ಒಂದು 135 ಸೈಟ್ಸ್ ಇತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಖಾಲಿ ಆಗ್ಬಿಟ್ಟೈತಿ. 10 ಸೈಟ್ ಇರೋದು. 10 ಸೈಟು. ಮನೆಗಳು 3 ಇರೋದು. 36 ಮನೆ ಬುಕಿಂಗ್ ತಗೊಂಡಿದ್ವಿ. ಇನ್ನು 3 ಮನೆ ನಮಗೆ 9 ಲಕ್ಷ ಕೊಡೋಕೆ ಸಾಧ್ಯ ಆಗೋದು. ಎಷ್ಟು ಬೇಗ ಸಾಧ್ಯ ಆಯ್ತದೋ ಅದನ್ನು ಬೇಜಾರು ಮಾಡ್ಕೋಬೇಡಿ.
ಅಷ್ಟೇ ಈ ಸಲ ಈ ಪ್ರಾಜೆಕ್ಟ್ ಅಲ್ಲಿ ಕೊಡೋಕಾಗ್ತಾರೆ ಸರ್ ಮೂರ ಮನೆಗೆ ಮೂರೇ ಮನೆ ಕೊಡೋಕಾಗ್ತಾ ಇರೋದು ಸರ್ ಅಂದ್ರೆ 36 ಮನೆ ಕೊಡ್ತಾ ಇದೀವಿ ಉಳ್ಕೊಂಡಿರೋದು 3 ಮನೆ ಬುಕ್ಕಿಂಗ್ ಆಗಿ ಎಲ್ಲ ಮುಗಿದೋಯ್ತು ಎಲ್ಲ ಮುಗ್ದೋಯ್ತು ಮತ್ತೆ ಇಲ್ಲೇನೆ ಕಟ್ತಾ ಇದ್ರಲ್ಲ ಸರ್ ಈಗ ಅದೇ ಎಲ್ಲ ಬುಕಿಂಗ್ ಆಗಿರೋದೇ ಕಟ್ತಾ ಇರೋದು ಅಯ್ಯೋ ಎಲ್ಲ ಬುಕಿಂಗ್ ಆಗಿರೋದೇ ಕಟ್ತಾ ಇರೋದು ನಾವೇನು ಅದನ್ನ ಕೊಡ್ಬೇಕು ಈ ಪ್ರಾಜೆಕ್ಟ್ ಅಲ್ಲಿ 36 ಮನೆ ಕೊಡ್ಬೇಕು ಅನ್ಕೊಂಡಿದ್ವಿ ಇನ್ ನೆಕ್ಸ್ಟ್ ಅದಕ್ಕೆ ಪಾಪ ಕಾಸ್ಟ್ ಜಾಸ್ತಿ ಆಗುತ್ತೆ ಈಗ ನಾವೇನ್ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಷ್ಟು ಕೊಡ್ತಾ ಇದೀವಿ ಈಗ ಇದ್ರಲ್ಲೇ ನಾವು ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಈಗ 15 ಲಕ್ಷ ಮನೆ ಬೆಲೆ ಬೆಳತಿದ್ದು ನಾವು 9 ಲಕ್ಷಕ್ಕೆ ಎಷ್ಟು ಮನೆ 36 ಮನೆ ಕೊಡ್ಬೋದು ಅಷ್ಟು ಕೊಡ್ತಾ ಇದೀವಿ ಅಕಸ್ಮಾತ್ ಅವ್ರು ಇಚ್ಛೆ ಪಟ್ಟರು ಕೊಡಿ ಅಂತಂದ್ರೆ ನಾವು ಅದನ್ನ 12 ಲ್ಯಾಕ್ಸ್ಗೆ ಮತ್ತೆ 13 ಲ್ಯಾಕ್ಸ್ ಎರಡು ಟೈಪ್ ಮಾಡ್ಕೊಂಡು ಕೊಡ್ತೀವಿ ಇದನ್ನ ಅದಕ್ಕೂ ಏನು ವರ್ತ್ ಅವ್ರಿಗೆ ಬಟ್ ಈಗ ಇವು ಕೊಟ್ಟಿರೋದು 9 ಲಕ್ಷಕ್ಕೆ 9 ಲಕ್ಷ ಕೊಡ್ತೀವಿ 3 ಮನೆ 9 ಲಕ್ಷ ಕೊಡ್ತೀವಿ 36 ಮನೆ 9 ಲಕ್ಷಕ್ಕೆ ಕೊಟ್ಬಿಟ್ಟಿದ್ರಿ ಅದರಲ್ಲಿ 3 ಉಳ್ಕೊಂಡಿದೆ ಅವನು 9 ಲಕ್ಷ ಕೊಡ್ತೀರಿ ಕೊಡ್ತೀವಿ ಮೊದಲ ಬಂದವರಿಗೆ ಮೊದಲ ಆದ್ಯತೆ ಅಯ್ಯೋ ಸರ್ ಅರ್ಧ ಗಂಟೆನೂ ಉಳಿಯಲ್ಲ ಸರ್ ಅರ್ಧ ಗಂಟೆ ವಿಡಿಯೋ ನೋಡಿ 1 ಗಂಟೆಲಿ ಯಾರು ಬೇಗ ಫಾಸ್ಟ್ ಅಲ್ಲಿ ಬರ್ತಾರೆ ಅವ್ರಿಗೆ ಸಿಗುತ್ತೆ ನನಗೆ ಬದುಕಿನ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನನಗೆ ನಾರ್ತ್ ಕರ್ನಾಟಕದವರು ಯಾರು ಬೆಂಗಳೂರುಗಳಲ್ಲಿದ್ದಾರೆ ಅವ್ರೆಲ್ಲರೂ ಬಂದು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೆ ಬೆಂಗಳೂರಲ್ಲಿ ನಂಬಿಕೆನೇ ಇಲ್ಲ ತಗೊಳಕ್ ನಮ್ಮಂತೆವ್ರು ನಂಬಿಕೆ ಇಲ್ಲ ನಮ್ಮಂತೆವ್ರು ಸಣ್ಣ ದುಡ್ಡು ಇಟ್ಕೊಂಡಿರುವಂತವ್ರಿಗೆ ಬೆಂಗಳೂರಲ್ಲಿ ತಗೊಳಕ್ ಭಯ ನಮ್ಗೆ ನಿಮ್ ಮಾತು ನಿಮ್ ನಡವಳಿಕೆ ಮೇಲೆ ಬಂದು ನಿಮ್ಮ ಹತ್ರ ಬರ್ತಾ ಇರೋದು ಅಂತ ಎಲ್ಲ ಅದು ಎಜುಕೇಟೆಡ್ ಫ್ಯಾಮಿಲಿಗಳು ನಿಮ್ಗೆ ಡಾಕ್ಟರ್ ಶಿವಕುಮಾರ್ ಅನ್ಬಿಟ್ಟು ಅವ್ರು ನಿಮ್ಗೆ ಫೋನ್ ಕೊಟ್ಟು ಮಾತಾಡಿಸ್ತೆ ಅವ್ರು ಏನಂತ ಹೇಳಿದ್ರು ನೀವೇ ಹೇಳ್ಬಿಡಿ ಸರ್ ಇದಕ್ಕೆ ನನಗಂತೂ ಅದ್ಭುತ ಆಯ್ತು ಅವ್ರ ಮಾತು ಕೇಳಿ ಸರ್ ಏನಂದ್ರೆ ಅವರು ನಮ್ ಕುಷ್ಟಗಿ ಕಡೆಲ್ಲ ಅವರು ಆಮೇಲೆ ಬಹಳ ಏನಂತಂದ್ರೆ ನಮ್ ಬೀಗರಾಗ್ಯಾರ ಈಗ ಅವರು ಅಣ್ಣಿಗೇರರ್ ಅಂತೇಳಿ ನಮ್ ಕನ್ನಡಗ ಅವ್ರ ರಿಲೇಷನ್ ಇವರು ನಮಗೂ ಬಹಳ ಹತ್ತಿರದವ್ರು ಅಣ್ಣಿಗೇರರ್ ಮನ್ತಾನ ಅಂದ್ರೆ ನಾವು ಅವರು ಅಣ್ತಮ್ಗಳಿದ್ದಂಗೆ ಗೆಳೆಯರೇ ನೀವು ನಂಬ್ತೀರ ಇಲ್ಲ ಸತೀಶ್ ಸರ್ನ ನಮ್ಮ ಯೂಟ್ಯೂಬಲ್ಲಿ ನೋಡಿ ಪರಿಚಯ ಆದಂಥವ್ರು ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಸುಮಾರು ಹೆಚ್ಚು ಕಡಿಮೆ 1 ಕೋಟಿ ಪ್ರಾಪರ್ಟಿನ ಇವ್ರು ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲೆಲ್ಲಿ ಒಂದೊಂದಲ್ಲ 2-3 ತಗೊಂಡು ಇಲ್ಲಿ 3 ತಗೊಂಡಿದ್ದಾರೆ ನನಗೆ ಹೇಳ್ತಿದ್ರ ಅವರು ಮಾರಿದ್ರಪ್ಪರೇ ನೀವು ಬಂದ್ಬಿಡಿ ಇಬ್ರು ಜೊತೆ ಆಗ್ಬೇಡ ನನ್ನ ರಿಟೈರ್ಡ್ ಲೈಫು ನನಗೆ ಬಹಳ ಖುಷಿಯಾಗಿ ಕಳಿಯೋ ಕಾಲ ಬಂದಿದೆ ಯಾಕಂದ್ರೆ ಸತೀಶ್ ಸರ್ ಅಂತ ಅವ್ರು ನಮಗೆ ಸಿಕ್ಕಿದ್ದಾರೆ ನೀವು ಒದಗಿಸ್ಕೊಟ್ಟಿದ್ದೀರಿ ಅವನ್ನ ಬಹಳ ಖುಷಿ ಆಯ್ತು ನನಗೆ ಆಮೇಲೆ ಸಮಾಜಮುಖಿ ಕೆಲಸ ಮಾಡ್ತಾರ ಅವರು ಹಾಗಾಗಿ ನಾನು ಅವ್ರ ಜೊತೆ ಕೆಲ್ಸಕ್ಕೆ ಅವ್ರ ಜೊತೆ ಜರ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಹಿಂಗೆ ಸುಮಾರು ಜನ ಇದಾರೆ ಸರ್ ನಿಮ್ಮ ಅದು ಮತ್ತೆ ನಿಮ್ಮ ಅಂಕ್ಲಿ ಮಠ ಅಂತಿದ್ದೀನಿ ನನಗೆ ಗೊತ್ತಿಲ್ಲ ಅಲ್ಲಿ ಬರೋಕೆಲ್ಲ ಹೇಳೋರೆ ಬಸವರಾಜ್ ಅನ್ಬಿಟ್ಟು ಪಾಪ ನಾನು ಅವ್ರನ್ನ ಬಸವಣ್ಣನ ಇದ್ ನೋಡ್ದಂಗೆ ಆಗತ್ತೆ ಪಾಪ ಚಿಕ್ಕ ಹುಡುಗ 30 ವರ್ಷ ನನಗೆ ಪಾಪ ಸೈಟ್ ಸುಮ್ಮನೆ ಇಂಥವ್ರು ಇದಾರ ಅಂತ ನೋಡ್ಕೊಂಡು ಹೋಗಿ ಬಂದೆ ಅಂತ ಹುಡುಗ ಬದುಕಿನ ಬುತ್ತಿ ನೋಡ್ಬಿಟ್ಟು ಬಂದದ್ದು 30 ವರ್ಷ ಹುಡುಗ ಗಂಡ ಹೆಂಡತಿ ಎಲ್ಲ ಬಂದು ಇಲ್ಲ ಲೇಔಟಲ್ಲಿ ಮಲಗಿದ್ದು ಹೋದ್ರು ಪಾಪ ಆ ಹುಡುಗನು ಬಂದು ಸೈಟ್ ನಿಮ್ದು ಪೂಜೆ ಮಾಡಿಸ್ಕೊ ಬಂದು ನನಗೆ ಹಣ್ಣು ಕೈ ಎಲ್ಲ ಕೊಟ್ಬಿಟ್ಟು ಹೋಯ್ತಾರ ಸರ್ ನೀವು ನಂಬ್ತೀರ ಇಲ್ಲ ಕೆಲವೊಂದಿಷ್ಟು ಜನ ಮುಪ್ಪಾನ ಮುದುಕರು ಪಾಪ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀವಿ ನೀವು ಸತೀಶ್ ಸರ್ ತಲುಪಿಸ್ಬಿಡಿ ಸರ್ ನಮ್ಮ ಮನೆ ಕೊಡಿಸಿ ಅಂತ ನಾನು ಹೇಳಿದೆ ಅಪ್ಪ ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ವಹಿಸ್ಬೇಡಿ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡಿಸ್ತೀನಿ ಅಂತ ಹೇಳಿದೀನಿ ಅದಕ್ಕಾಗಿ ಈಗ ನೀವು 3 ಮನೆ ಅಂತಾದ್ರೂ ಉಳಿದಿದ್ದೀರಿ ಅವನಾದ್ರೂ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ ಇಲ್ಲಿ ಒಟ್ಟು ಈಗ ಅಂದ್ರೆ ಒಟ್ಟು 135 ಸೈಟ್ಸ್ 36 ಮನೆ ಬುಕಿಂಗ್ ತಗೊಂಡಿದೀವಿ ಈಗ 3 ಮನೆ ಉಳಿದಿದೆ 3 ಮನೆ ಉಳಿದಿದೆ ಅಂದ್ರೆ ಈಗ ಸೈಟ್ ತಗೊಂಡವ್ರಿಗೆ ಕೂಡ ನೀವೇ ಮನೆ ಕಟ್ ಕೊಡ್ತೀರಿ ಸೈಟ್ ನಾವು ಸೈಟ್ ಜೊತೆಲೆ ಮನೆ ಸೈಟು ಸೇರಿ ಮನೆ 9 ಲಕ್ಷಕ್ಕೆ ಮನೆ ಕೊಟ್ಟಿದ್ವಿ ಸೈಟು ಸೇರಿ 9 ಲಕ್ಷಕ್ಕೆ ಅವ್ರಿಗೆ ಮನೆ ಕೊಟ್ಟಿದ್ದೀರಿ ಈಗ ಬರೀ ಸೈಟ್ ತಗೋಬೇಕನ್ನೋರು ಇದರಲ್ಲಿ ಎಷ್ಟು ಬರೀ ಸೈಟ್ ತಗೋಬೇಕು ಅಂದಿರೋ ಸೌತ್ ಫೇಸು 3,51,000 ನಾರ್ತ್ ಫೇಸ್ 3,96,000 ಆಮೇಲೆ ಈ ಮನೆ ಕಾಸ್ಟ್ ಬಂದು 15 ಲಕ್ಷ ಆಗುತ್ತೆ ಕಸ್ಟಮರ್ಗೆ ಹೇಳ್ತಾ ಇರೋದು ನಾನು ಈ ಮನೆ ನೀವೇ ಕಟ್ಟಬೇಕು ಅಂದ್ರೆ 15 ಲಕ್ಷ ಬೇಕು ನಾವ್ ಏನ್ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಷ್ಟು ಮಾಡ್ತಾ ಇದೀವಿ ಈಗ ನಾವು ಸರ್ಕಾರ ಅಲ್ಲದೆ ಇದ್ರೆ ನಮ್ಮ ಕೈಲಿ ಏನ್ ಶಕ್ತಿ ಇದೆ ಅಷ್ಟು ಮಾಡ್ತಾ ಇದೀವಿ ಇನ್ನು ಸ್ವಲ್ಪ ಏರಿಯಾ ಜಾಸ್ತಿ ಇದೆ ಒಂದು 5 ಎಕರೆ 10 ಎಕರೆ ಇದೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮನೆಗಳು ಕೊಡ್ಬೋದು ಆ ಪ್ರಯತ್ನ ಮಾಡ್ತೀವಿ ಬಟ್ ನಿಮ್ಗೆ ಮಾತು ಕೊಟ್ಟಿದ್ದೆ 9 ಲಕ್ಷ ಮನೆ ಕೊಡ್ತೀವಿ ಅಂತ ಅದಂತೂ ಪ್ರಯತ್ನಗಳು ಮಾಡ್ತಾ ಇದೀವಿ ಅದನ್ನ ಬನ್ನಿ ಈಗ ಇದೇ ಮನೆನೇ ಸರ್ ಇದೇ ಮನೆ ಎಷ್ಟು ಸೈಜ್ ಇದೆ ಸರ್ 20-25 ಹಿಂಗೆ 20-25 ಓಕೆ ಯಾವ ಫೇಸ್ ಸರ್ ಇದು ನಾರ್ತ್ ಇದು ಎಷ್ಟು ಪಿಲ್ಲರ್ ಬರುತ್ತೆ ಸರ್ 6 ಪಿಲ್ಲರ್ ಹಾಕಿ ಕಟ್ಟಿದಿರಿ ಅಂದ್ರೆ ಮೇಲೇನು ಕಟ್ಕೋಬಹುದು ಮೇಲೆ ನೀವು 3 ಫ್ಲೋರ್ ಕಟ್ಬೋದು ಇದ್ರ ಮೇಲೆ G+3 ಇದ್ರ ಮೇಲೆ G+3 ಮಾಡ್ಕೋಬಹುದು ಆ ತರ ಡಿಸೈನ್ ಮಾಡಿದೀವಿ ನಾವು 9 ಲಕ್ಷಕ್ಕೆ ಮನೆ ಕೊಡ್ತೀವಿ ಅಂತ ಅನ್ಬಿಟ್ಟು 1 ಫ್ಲೋರ್ ಕಟ್ಕೊಳ್ಳೋ ತರ ಡಿಸೈನ್ ಮಾಡಿಲ್ಲ ಅವ್ರು 3 ಫ್ಲೋರ್ ಕಟ್ಕೋಬಹುದು ಫ್ಯೂಚರ್ ಅಲ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಪಾಪ ನಾವ್ ಏನ್ ಮಾಡ್ತೀವಿ ನಾವು ಕೆಲಸ ಮಾಡ್ತಾ ಇರೋದು ಇದನ್ನ ಹೆಜ್ಜೆ ಗುರುತುಗಳು ಉಳಿಸ್ಬೇಕು ನಾವು ಅಂತ ಈಗ ದೊಡ್ಡವರು ಎಲ್ಲ ದಾರ್ಶನಿಕರು ಅಷ್ಟು ನಮ್ಗೆ ಅವ್ರಲ್ಲಿ ಸಾಸಿವೆ ಕಾಳು ನಾನು ಸುಮಾರು ಸಲ ಅದು ಹೇಳ್ತಾ ಇರ್ತೀನಿ ಅವ್ರಲ್ಲಿ ಸಾಸಿವೆ ಕಾಳು ಮಾಡ್ಬೇಕು ನಾವು ಅಷ್ಟೇ ಅಂತ ಆ ದಾರ್ಶನಿಕರುಗಳು ಹೆಜ್ಜೆ ಗುರುತುಗಳು ಇರೋದಕ್ಕೆ ನೀವ್ ಹೇಳಿದ್ರಲ್ಲ 1000 ವರ್ಷ ಬದುಕಬೇಕು ಅಂತ 1000 ವರ್ಷಕ್ಕೆ ಯಾರಿಗೂ ಆಯ್ಸಿಲ್ಲ ಬಟ್ ಬದುಕುದೇ ಸತ್ತ ಮೇಲೆ ಅದು ಕೆಲಸದ ಮೇಲೆ ಬದುಕುದು ನಮ್ ಕೆಲಸ ಉಳಿದಿದ್ರೆ ಬದುಕ್ತಿವೇನೋ
ಹಂಗಾರೆ ಇದು ಫೌಂಡೇಶನ್ ಕರೆಕ್ಟಾಗಿ ನೋಡ್ತಾ ಇದ್ರಲ್ಲ ಈಗ ನೀವು ಫೌಂಡೇಶನ್ ಹೆಂಗ್ ಹಾಕಿದೀವಿ ಅಂತ. ಅದ್ಭುತವಾಗಿದೆ. ಆಮೇಲೆ ಇಲ್ಲಿ ಇದು ಏನು ಸರ್? ಸಂಪು ಇದು ಸಂಪು 6,000 ಲೀಟರ್ ಹಿಡಿತೆ. 6,000 ಲೀಟರ್ ಒಂದು ಫ್ಯಾಮಿಲಿಗೆ ಇದು ಒಂದು ವಾರ ಬರುತ್ತೆ. ಒಂದು ವಾರ ಬರುತ್ತೆ. ಒಂದು ವಾರ ಸರ್ ಇದಕ್ಕೆ ನೀರು ಸರ್? ನೀರು ಬೋರ್ವೆಲ್ ಹಾಕ್ಸಿದೀವಿ. 24 ಅವರ್ ನೀರು ಬರುತ್ತೆ ಇಲ್ಲಿ. 24 ಅವರ್ಸ್ ನೀರು ಬರುತ್ತೆ. ಆಮೇಲೆ ಇನ್ನೊಂದು ಮಾಹಿತಿ ಮಧ್ಯ ಅದು ಮರ್ತಾ ಬಿಡುತ್ತೆ ಹೇಳ್ತೀನಿ. 24 ಅವರ್ ಕರೆಂಟ್ ತಂದಿದೀವಿ ಆಲ್ರೆಡಿ ಇಲ್ಲಿಗೆ. ಕರೆಂಟ್ ತಂದಿದೆ. ಕರೆಂಟ್ ನೀರು ತಂದು ಕೊಟ್ಬಿಟ್ಟಿದೀವಿ. 24 ಅವರ್ ನೀರು ಬರುತ್ತೆ. ಇದು ಮುಂದೆ ಪಿಟ್ಟಿ ಗುಂಡಿ ಅದು ಇದೆಲ್ಲ ಎಲ್ಲ ಫೆಸಿಲಿಟಿ ಇರುತ್ತೆ. ವಾಸಯೋಗ್ಯನ ಇದಾಗಿ ಮಾಡ್ತೀವಿ ನಾವು ನಗರವಾಗಿ. ಅಲ್ಲಿ ಏನ್ ಮಾಡ್ತೀವಿ ಆ ರೀತಿನೇ ಇರುತ್ತೆ. ಓಕೆ, ಮುಂದೆ ಅದೆಲ್ಲ ಬರುತ್ತೆ. ಎಲ್ಲ ಇರುತ್ತೆ. ಎಲ್ಲವೂ ಇರುತ್ತೆ. ಆಮೇಲೆ ನಲ್ಲಿ ಪ್ರತಿ ಮನೆಗೂ ನಲ್ಲಿ ಕೊಡ್ತೀವಿ. ನಲ್ಲಿ ಕೊಡ್ತೀವಿ. ಓಕೆ ಸರ್, ಬನ್ನಿ ಒಳಗೆ ಹೋಗೋದಾದ್ರೆ ಬನ್ನಿ. ಇದು ಹಾಲು ಇದು ತುಂಬಾ ಚೆನ್ನಾಗಿ ತಗೋಬೇಕು ರವಿರಾಜ್ ಅವರೇ ನೀವು. ಹಾಲು ಎಷ್ಟು ಚೆನ್ನಾಗಿದೆ. 2025 9 ಅಡಿಗೆ 17 ಅಡಿ ಹಾಲಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಸರ್? 9 ಅಡಿ. 9 ಅಡಿ ಇದೆ. ಹಿಂಗೆ ಎಷ್ಟಿದೆ ಸರ್? ಹಂಗೆ 17 ಅಡಿ. 17 ಅಡಿ ಇದೆ. ಓಕೆ, 9 ಅಡಿಗೆ 17 ಅಡಿ ಹಾಲಿದೆ. ನಿಮ್ಗೆ 30-40 ಮನೆಗಳಲ್ಲೂ ಕೂಡ ಇಷ್ಟೇ ಹಾಲು ಬರೋದು. ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಇಷ್ಟು ಬರುತ್ತೆ. ಮ್ಯಾಕ್ಸಿಮಮ್ ಒಂಚೂರು ದೊಡ್ಡದು ಬರ್ಬೋದು, ಇಲ್ಲ ಕೆಲವು ಸಲ ಇಷ್ಟೇ ಬರುತ್ತೆ. ಹಾಲ್ ಮಾಡಿದೀವಿ. ಇಲ್ಲ ನಿಮ್ಗೆ ಇದು ನನಗೆ ಆ ತರದ್ ಫೀಲೇ ಆಗ್ತಿಲ್ಲ. ಒಳಗಡೆ ಬಂದಾಗ ಸೈಜು ಗಮನಕ್ಕೆ ಬಂದಾಗ ತಲೆಯಲ್ಲಿ ಇರುತ್ತೆ. ಮನೆ ಒಳಗಡೆ ನೋಡಿದ್ರೆ ಹಂಗೇನ್ ಬರ್ತಾ ಸೈಜ್ ಗಮನದಲ್ಲಿ ಇಟ್ಕೋಬೇಡಿ. ಕಸ್ಟಮರ್ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ಸೈಜ್ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಅವರು ಬಂದಿಲ್ಲ. ಆಮೇಲೆ ಎಷ್ಟೋ ಸಲ ಅಲ್ಲಿ ಕೂತ್ಕೊಂಡೆ ಎಲ್ಲ ಕೇಳ್ತಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ, ಯಾಕಂದ್ರೆ ದಿನ ನಮ್ಗೆ 500 ಕಾಲ್ 1000 ಕಾಲ್ ಬರುತ್ತೆ. ಅದನ್ನ ಮಾಡ್ಬೇಡಿ. ನಿಮ್ಗೆ ಇಷ್ಟ ಇದ್ದು ಆಸಕ್ತಿ ಇದ್ರು ಅಟ್ಲೀಸ್ಟ್ ಬೆಂಗಳೂರು ಮೈಸೂರಿಗೆ ಏನಂದ್ರೆ 45 ನಿಮಿಷ ಜರ್ನಿ ಮದ್ದೂರಿಗೆ ಬನ್ನಿ. ನಿಮ್ಗೆ 5 ನಿಮಿಷಕ್ಕೆ ಜಾಗ ಬರೋದು ಮದ್ದೂರಿಂದ. ಎಲ್ಲ ಶೇರಿಂಗ್ ಆಟೋ ಬರುತ್ತೆ, ಬಸ್ ಬರುತ್ತೆ. ನಿಮ್ಗೆ ಏನು ಈಸಿ ಇದೆ. ಬಂದು ನೋಡ್ಕೊಂಡು ಹೋಗಿ. ಆಸಕ್ತಿ ಇದ್ದವರು ನೀವು ತಗೊಳ್ಳೋದು ಬಿಡೋದು ಬೇರೆ ವಿಚಾರ. ಅಲ್ಲಿ ಕೂತ್ಕೊಂಡು ಎಲ್ಲಾ ಡೀಟೇಲ್ಸ್ ಫೋನಲ್ಲಿ ಹೇಳಕ್ಕಾಗಲ್ಲ. ಆಮೇಲೆ ನಿಮ್ಗೆ ಬೇರೆ ರಿಯಲ್ ಎಸ್ಟೇಟ್ ಅವ್ರು ಹೇಳ್ತಾರೆ, ಬನ್ನಿ ನಾವೇ ಕರ್ಕೊಯ್ತೀವಿ, ಕಾರ್ ಕರ್ಕೊಯ್ತೀವಿ ಎಲ್ಲ ಹೇಳ್ತಾರೆ. ಅವ್ರಿಗೆ ಏನಂತ ಅವ್ರು ಮಾರ್ಕೆಟಿಂಗ್. ನಾವು ಮಾರ್ಕೆಟಿಂಗ್ ಅಲ್ಲ, ಇದು ನಮ್ದು ಅವಶ್ಯಕತೆ. ಹಂಗ ಕೆಲವು ಸಲ ಯಾರು ಅವ್ರ ಫೋನಲ್ಲಿ ರೆಸ್ಪಾನ್ಸ್ ಇಲ್ಲ. ಕೆಲವು 2-3 ಕಮೆಂಟ್ ನೋಡಿದೀವಿ. ಬಟ್ ನಮ್ಗೆ ಯಾಕೆಂದ್ರೆ ನಾವು ಅವಶ್ಯಕತೆ ಇಲ್ಲಿ ಬರಲ್ರ. ಅವರು ಬಂದವ್ರಿಗೆ ನಾವು ಇಲ್ಲಿ ಅಟೆಂಡ್ ಮಾಡಿದೀವಿ. ಯಾರೋ ಒಬ್ರಿಗೆ ನಾವು ಹಿಡಿಸ್ತಾನೆ ಇರ್ಬೋದು. ಒಟ್ಟು 1000 ಜನ ನಮ್ಮನ್ನ ಪ್ರೀತಿಸೋರು ಅವ್ರೆ. ಹಂಗಾಗಿ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ಆಮೇಲೆ ಗಾಳಿ ಬೆಳಕಿಗೆ ಇಲ್ಲೊಂದು ವಿಂಡೋ ಇಟ್ಟಿದ್ದೀರಿ ಅಲ್ವಾ? ಹೌದು. ಆಮೇಲೆ ಪ್ರತಿ ಮನೆಯಿಂದ ಮನೆಗೆ ಡಿಸ್ಟೆನ್ಸ್ ಇದೆ. 2 ಅಡಿ ಡಿಫರೆನ್ಸ್ ಕೊಟ್ಟಿದ್ದೀವಿ ಅಲ್ವಾ? ಸುತ್ತಲೂ ಗಾಳಿ ಬೆಳಕಿಗೆ ತೊಂದರೆ ಏನಿಲ್ಲ. ಆಮೇಲೆ ಇಲ್ಲೊಂದು ಇದನ್ನ ಮಾಡಾಕ್ತೀರಿ. ಬನ್ನಿ ಫಸ್ಟ್ ತೋರಿಸ್ಬಿಡ್ತೀನಿ. ಇದು ನಿಮಗೆ ಕಿಚನ್. ಇದು ಕಿಚನ್. ಓಕೆ. ಕಿಚನ್ ದೊಡ್ಡದೇ ಬರುತ್ತೆ ನಿಮಗೆ. ಕಿಚನ್ಗೂ ಒಂದು ಕಿಟಕಿ ಇಟ್ರಿ. 10 ಅಡಿ 7 ಅಡಿ ಕಿಚನ್ ಬರುತ್ತೆ. ಕಿಚನ್ಗೂ ಕಿಟಕಿ ಇದೆ. ಮಸ್ತ್ ಆತ್ರಿ. ಅಂದ್ರೆ ಇಲ್ಲಿ ಈಗ ನೀವು ಇನ್ನೂ ಇದನ್ನೆಲ್ಲ ಮಾಡ್ಕೊಡ್ತೀರಿ? ಇದಕ್ಕೆಲ್ಲ ಫಿನಿಶ್ ಮಾಡ್ಕೊಡ್ತೀವಿ ನಿಮಗೆ. ಇದನ್ನ ಫೋಟೋ ಹಾಕ್ಬಿಡಿ ಅಲ್ಲಿ ಮನೆ ಫಿನಿಶ್. ಯಾಕೆಂದ್ರೆ ಹಳೆ ವಿಡಿಯೋ ನೋಡಿರ್ತಾರಲ್ಲ, ಸೇಮ್ ಆ ಫೋಟೋನ ಫಿನಿಶಿಂಗ್ ಹೆಂಗ್ ಬಂದಿದೆ ಮನೆಗಳು ಅನ್ನೋದ ಹಳೆ ವಿಡಿಯೋದಲ್ಲಿ ಇರೋ ಫೋಟೋ ತೆಗೆದ್ಬಿಟ್ಟು ಇಲ್ಲ ಹಾಕಿ. ಓಕೆ, ಸೇಮ್ ಕೀ ಕೊಡ್ತೀರಿ ಸರ್? ಕೊಡ್ತೀವಿ. ಹೌದಲ್ಲ? ನಲ್ಲಿ ನೀರು ಬೀಳುತ್ತಾರ ಅವ್ರಿಗೆ ಕೀ ಕೊಡ್ತೀವಿ ಅಷ್ಟೇ. ಅವ್ರು ಇಂಟೀರಿಯರ್ ಅನ್ನು ಮಾಡಿಸ್ಕೋಬೇಕು. ಕೆಲವು ಸಲ ಬಂದವರು ಸುಮ್ನೆ ಪ್ರಶ್ನೆಗಳು ಮಾಡ್ತಾರೆ. ಈ ಮನೆ ಯಾರು ಮನೆ ಬಗ್ಗೆ ಐಡಿಯಾ ಇರೋರು ಅದ್ ಮಾಡಲ್ರು. ಮನೆ ತಗೊಳಕ್ ಬರ್ದೇ ಇರೋರು 100 ಪ್ರಶ್ನೆ ಮಾಡ್ತಾರ ಅಷ್ಟೇ, ತಗೊಳದೇ ಇರೋರು. ಬಟ್ ತಗೊಳೋರಿಗೆ ಗೊತ್ತಿದೆ ಈ ಮನೆ ಎಷ್ಟೊಂದು. ಮನೇನೊಬ್ರು ಬಂದಿದ್ರು, ನಾವು 15 ಲಕ್ಷ ಬೇಕು ಸರ್, ನಾವು ಕಟ್ಟಕ್ಕಾಗಲ್ಲ, ನೀವು ಕೊಡ್ತಾ ಇದೀನಿ, ಕೈ ಮುಗಿದ್ಬಿಟ್ಟು ಹೋದ್ರು. ಎಲ್ರಿಗೂ ಅರಿವಿದೆ ಅದ್ರದ್ದು. ಬಟ್ ಯಾರೋ ಒಬ್ರು ಅದು ಗೊತ್ತಿರ್ತಾರ ಸಮಾಜ ಅಂದ್ಮೇಲೆ ಎಲ್ಲ. ಇಲ್ರಿ ಇಲ್ಲ, ನಮ್ದು ಹಂಗಲ್ರಿ ಸರ್. ನಮ್ದು ಓಪನ್ ಅಂದ್ರೆ ಓಪನ್. ಈಗ ಬೀಗರು ಬಿದ್ರು ನಾವು ಕರ್ಕೊಂಡ್ ಬಂದ್ರೆ ಆರಾಮಾಗಿ ಗೃಹ ಪ್ರವೇಶ ಮಾಡಿ ಮನೆ ಸೇರ್ಬೋದು. ಮನೆ ಸೇರ್ಕೋಬಹುದು. ಮಸ್ತ್ ಸೇರ್ಕೋಬಹುದು. ಇದು ರೂಮ್. ಇದು ನಿಮಗೆ ಇದ್ರ ಕಾಸ್ಟ್ ಡಬಲ್ ಬೆಡ್ರೂಮ್ ಬೀಳುವಷ್ಟು ಕಾಸ್ಟ್ ಬೀಳುತ್ತೆ. ಇದಕ್ಕೂ ಅಷ್ಟು ಚಿಕ್ಕ ಮನೆಗಳು ಜಾಸ್ತಿ ಕಾಸ್ಟ್ ಬೀಳುತ್ತೆ. ಓಕೆ. ಈ ರೂಮು ಎಷ್ಟಿದೆ ಸರ್ ಸೈಜ್? ಈ ರೂಮು 10ಕ್ಕೆ 9 ಇದೆ. 10ಕ್ಕೆ 9 ಇದೆ. ಇದು ದೊಡ್ಡದೇ ಇದೆ. ಇದು ವಾಲ್ ರೂಪ್ ಎಲ್ಲ ಮಾಡಿಸ್ಕೊ. ಇದು ಕಾಲೇ ಪ್ಲಾನ್ ಮಾಡಿದಿರಿ ಅಂತ? ಎಲ್ಲ ಮಾಡಿದೀವಿ ಅಲ್ವಾ? ಇಲ್ಲೆಲ್ಲ ವಾಲ್ ರೂಪ್ ಅದೆಲ್ಲ ಅವ್ರು ಇಂಟೀರಿಯರ್ ಒಂದು ಮಾಡಿಸ್ಕೋಬೇಕು ಕಸ್ಟಮರ್. ನಾವು ಕೀ ಕೊಡ್ತೀವಿ, ಮನೆ ಪೇಂಟ್ ಮಾಡಿ ಎಲ್ಲ ವಾಸಕ್ಕೆ ನೀರು ಬರೋ ತರ ಮಾಡ್ಕೊಡ್ತೀವಿ. ಅವರು ಇಂಟೀರಿಯರ್ ಒಂದು ಮಾಡಿಸ್ಕೋಬೇಕು. ಅವರು ಸರ್ ಬ್ಯಾಡ್ರಿ ನಮ್ಗೆ ಅದು ಆಗೋದಿಲ್ಲ, ನಾವೆಲ್ಲ ದೂರದೀವಿ ಅಂದ್ರೆ ಮಾಡ್ಕೊಡ್ತೀವಿ ಬಿಡಿ. ಅವ್ರು ನಾವು ಮಾಡಿಸ್ಕೊಡ್ತೀವಿ, ಅದು ಕಾಸ್ಟ್ ಕೊಟ್ರೆ. ಬಟ್ ನಾವು ವಾಸಕ್ಕೆ ಏನ್ ಬೇಕು ಅದು ಕೊಡ್ತೀವಿ ಮನೆಗಳ. ಇಂಟೀರಿಯರ್ ಅವರು ಬೇಕಾದ್ರೆ ಮಾಡಿಸ್ಕೊಳ್ಳಿ, ದುಡ್ಡು ಅವ್ರು ಏನಾರು ನಾವು ಆದ್ರೂ ಆ ವಿಡಿಯೋದಲ್ಲಿ ನೀವು ನೋಡಿದಿರಿ. ಹೌದು, ಅವ್ರಿಗೂ ನಾವೇ ಮಾಡಿಸ್ಕೊಟ್ಟಿದೀವಿ. ಅದನ್ನ ಮಾಡಿಸ್ಕೊಡ್ತೀವಿ ನಾವು. ಈಗ ಅಂದಾಜ್ ಎಷ್ಟಾಗ್ಬೋದು ಒಂದು ಮಿನಿಮಮ್ ಒಂದು ಅದು ಇದು ಕಡಿಮೆ ಆಗುತ್ತೆ. ಏನೊಂದು ₹1 ಲಕ್ಷ ಎಲ್ಲ ಮುಗಿಸ್ಬೋದು. ಕಿಚನ್ ₹1 ಲಕ್ಷ ಮುಗಿಸ್ಬಿಟ್ಟು ಕೊಟ್ಬಿಡ್ತೀರಿ. ಮಸ್ತ್ ಆಯ್ತಲ್ಲ, ಮತ್ತೆ ಅಲ್ಲಿ ಮುಗ್ದೋಗುತ್ತೆ. ಅವ್ರ ಹತ್ರ ಯಾಕದ್ ಮಾಡಲ್ಲ ಅಂದ್ರೆ ಅದನ್ನ ಮಾಡ್ಕೊಡ್ಬೋದು ನಾವು, ಅದಕ್ಕೆ ಕಾಸ್ಟ್ ಹೇಳ್ಬೋದು. ಎಷ್ಟೋ ಜನಕ್ಕೆ ಪಾಪ 1 ಲಕ್ಷ ಜೊತೆ ಮಾಡೋದು ಕಷ್ಟ ಆಗುತ್ತೆ. ಒಂದ್ ಸರ್. ಇನ್ನೊಂದ್ ಏನಾಗುತ್ತೆ ಹೇಳಿ ಗೊತ್ತನ್ರಿ ಸರ್? ಈಗ ನಾವ್ ಎಲ್ಲೋ ಇರ್ತೀವಿ, ಈಗ ಅಲ್ಲಿ ಬಂದು 1 ಲಕ್ಷದ ಚಿಂತೆ ಇದೆ ಇಲ್ಲ. ಕೆಲವರು ಸುಧಾರಿಸ್ಕೊಂಡ್ ಮಾಡೋರು ಇರ್ತಾರಲ್ಲ, ಪಾಪ ಸುಧಾರಿಸ್ಕೊಂಡ್ ಮನೆ. ಈಗ ಅವ್ರು ಬಂದಿರ್ಬೋದು,
ಸುಧಾರಿಸ್ಕೊಂಡು ಆಮೇಲೆ 1 ವರ್ಷ 2 ವರ್ಷ ಎಷ್ಟೋ ಜನ ನಿಮಗೆ ಅದ್ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಹಿಂದಿನ ದಿನಗಳು ಮದುವೆ ಮಾಡ್ಬಿಟ್ಟು ಪಾಪ ಹಾಸಿಗೆ ಮಂಚ ತಗೊಂಡು 1 ವರ್ಷ ಮುಂದಕ್ಕೆ ಹಾಕೋರು. ಆತರ ಬಡತನೂ ಇತ್ತು ಆ ಹಿಂದೆ. ಅದನ್ನ ಮುಂದಕ್ಕೆ ಆತರನು ಇತ್ತು. ಹಂಗಾಗಿ ಅಷ್ಟು ದುಡ್ಡು ಕಷ್ಟ ಇತ್ತು. ಹಂಗಾಗಿ ಇದೇನೇನಲ್ಲ ಇವತ್ತು ಇದ್ರಲ್ಲಿ ಅದೇ ನಾವ್ ಇಲ್ಲಿ ನೋಡಿದೀವಿ. ಈಗ ವರದಕ್ಷಿಣೆ ಒಂದ್ ಸೈಕಲ್ ತಗೊಳೋದಕ್ಕೆ ಎಷ್ಟು ಮುಂದಕ್ಕೆ ಆಗ್ತಿದ್ರ ಅವಾಗ. ಹಂಗಾಗಿ ಪಲ್ಲಂಗ ಸೈಕಲ್ದು ಬಿಡಿ, ಪಲ್ಲಂಗ ತಗೊಳಕೇನೆ 1 ವರ್ಷ ಮುಂದಕ್ಕೆ ತಳಿದ್ರು. ಸರ್ ನೀವು ನಂಬ್ತಿರಲ್ಲ, ಪಲ್ಲಂಗಕ್ಕ, ಸೈಕಲ್ಗೆ, HMT ವಾಚ್ಗೆ, ಬಂಡೆ ಸಾಮಾನಕ್ಕ ನಮ್ಮಲ್ಲಿ ದೊಡ್ಡ ಗದ್ಲಕ್ಕವು. ಹೌದು, ಅಲ್ಲೂ ಇತ್ತಾ? ಹ್ಞೂ ಸರ್. ಈಗ ನಮ್ಮಲ್ಲಿ ಏನಂದ್ರೆ ಅದು ಎಂತ ಜಗಳ ಅಂದ್ರೆ ಪ್ರೀತಿ ಜಗಳವು. ನೀವು ಕೊಡ್ಬೇಕಪ್ಪ ಅಂತ ಹೇಳಿ. ಹಂಗಾಗಿ ಈಗ ನಮ್ಮಲ್ಲಿ ಇವತ್ತು ಇದೆ ಸರ್. ಇಲ್ಲೂ ಇದೆ ಬಿಡಿ. ಮದುವೆ ಆದ್ರೆ ಸಂಭ್ರಮ. ಎಲ್ಲ ಸಾಮಾನಿಗೆ ಪಾತ್ರೆ ಸಾಮಾನದಿಂದ ಹಿಡಿದು, ಟೆಜರಿಂದ ಹಿಡಿದು, ಪ್ಯಾನ್ ಇಂದ ಹಿಡಿದು, ಮರದಿಂದ ಹಿಡಿದು ಎಲ್ಲ ಕೊಡ್ತೀವಿ ನಾವು. ಇಲ್ಲೂ ಇದೆ ಎಲ್ಲವೂ ಇದೆ ಇಲ್ಲುವೆ. ಹಂಗೆ ಅಂದ್ರೆ ಸುಧಾರಿಸ್ಕೊಂಡ್ ಮಾಡ್ಕೊಳ್ಳಿ ಅಂತ. ದುಡ್ಡಿದ್ದವ್ರು ಆಗ್ಲೇ ಮಾಡ್ಕೊಳ್ಳಿ ಬಿಡಿ. ಹಂಗೆ ಇದು ಸ್ಟೇರ್ ಕೇಸ್ ನೋಡಿ. ಮೇಲೆ ಹೋಗ್ಬಿಡ ಸರ್. ಬನ್ನಿ ಮೇಲ್ಗಡೆ ಹೆಂಗ್ ಬರುತ್ತೆ ಅಂತ ತೋರಿಸುವ ಅಲ್ಲ. ಓಕೆ. ಇಲ್ಲಿ ಮತ್ತೆ ಇದೇ ಮೆಟ್ಲು ಸೇಮ್ ಹೋಗ್ಬೋದು ಅವ್ರಿಗೆ. ಹೋಗ್ಬೋದು. ಹೌದಲ್ರಿ? ಹೋಗ್ಬೋದು. ಓಕೆ. ಬನ್ನಿ ಇಲ್ಲಿ ಮೇಲೆ ನಿಂತ್ಕೊಂಡು. ಅದ್ಭುತ ಇದೆ ಸರ್ ಮೇಲೆ. ಈಗ ಮೋಲ್ಡ್ಗೆ ಒಂದೇ ಬಾಕಿ ಇರೋದು. ಇದು ಮೋಲ್ಡ್ ಇನ್ 3-4 days ಅಲ್ಲಿ ಮೋಲ್ಡ್ ಆಗುತ್ತೆ. ಇನ್ನ 3 days ಅಲ್ಲಿ 4 days ಅಲ್ಲಿ ಮೋಲ್ಡ್ ಆಗ್ಬಿಡುತ್ತೆ. ಓಕೆ. ಈಗ ನಿಮ್ಗೆ ಕೊಡ್ತಾ ಇರೋ ಮನೆ ಈಗ ನಿಂತಿದ್ವಲ್ಲ, ಇದು ಕೊಡ್ತೀರಿ ಸರ್? 3 ಮನೆಯಲ್ಲಿ? 3 ಮನೇಲಿ ಈ ಮನೆ ಇಲ್ಲ, ಆ ಕಡೆ ಮನೆಗಳಿವೆ. ಸೇಮ್ ಮನೆಗಳು. 3 ಮನೆ ಈ ಮನೆ ಇಲ್ಲ. ಇದು ಕೊಟ್ಟಾಗ್ಬಿಟ್ಟಿದೆ. ಮೊನ್ನೆ ಇಲ್ಲೇ ಒಬ್ರು ನಮ್ಮೂರ್ ಪಕ್ಕದವ್ರೆ ಬಂದು ತಗೊಂಡವ್ರೆ. ಇಲ್ಲಿ ಅಂಕೆಗೌಡನ ದೊಡ್ಡಿ ಅಂತ ಇದೆ ನಮ್ಮೂರ್ ಪಕ್ಕ. ಹುಡುಗ KBL ಕೆಲಸದಲ್ಲವನೆ. ಆ ಹುಡುಗನಿಗೆ ಪಾಪ ಮದುವೆ ಆಗಿಲ್ಲ. ನಾನು ಹುಡುಗನ್ ಕೇಳಿದೆ, ನಮ್ಮೂರ್ ಪಕ್ಕ ಅವನು, ಇಲ್ಲಾಕ ಬಂದ್ ತಗೋತಾ ಇದೀವಿ ಅಂತ ಕೇಳಿದೆ. ಅಣ್ಣ ಮದುವೆ ಆಗಿದೆ, ನನ್ನ ಮದುವೆ KBL ಗೌರ್ಮೆಂಟ್ ಕೆಲಸದಲ್ಲವನೆ. ಅವನು ಬಂದ್ರೆ ಮನೆ ಅವಶ್ಯಕತೆ ಐತಲ್ಲ ಸರ್. ಇನ್ನೊಂದು ಸರ್, ಮನೆ ಇದೆ ನಂದು ಅಂದ್ರೆ ಮುಗಿದೋಯ್ತಲ್ಲ ಸರ್. ಯಾರ ಕೇಳಿದವ್ರು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂತ ಕೇಳಿದ್ರು ಸರ್? ಯಾರು ಕೇಳಲ್ಲ. ಆಮೇಲೆ ನಮಗ್ ಬೇಕಾಗಿರೋದು ಅಷ್ಟೇ, ಒಂದು ರೂಮ್, ಅಡಿಗೆ ಮನೆ, ಹಾಲು. ಮುಗಿದೋಯ್ತಲ್ಲ ಸರ್. ನೀವ್ ಹೇಳ್ದಂಗೆ ಇದು ಸತ್ಯ. ಯಾರು ಮನೆ ಅಂತಂದ್ರೆ ನಿಂದು ಎಷ್ಟಾಗಲ್ಲ ಇದೆಯಪ್ಪ ಅಂತ ಯಾರು ಕೇಳುದಿಲ್ಲ. ಯಾಕಂದ್ರೆ ಮನೆ ಇದೆಯಾ, ಸ್ವಂತ ಮನೆ ಇದೆಯಾ. ನಮ್ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಎಷ್ಟು ಬೇಕು ಅನ್ನೋದಕ್ಕಿಂತ ನಮ್ಗೆ ಅವ್ರು ಹಂಗಂದ್ರು ಬೀಗರಿಂಗ ದೊಡ್ಡ ಮನೆ ಪ್ರದರ್ಶನ ಮಾಡಿ ತೋರಿಸಿ ಮತ್ತೆ ನಾನು ಮನೆ ವಿಚಾರದಲ್ಲಿ ಅವ್ರು ದೊಡ್ಡ ಮನೆ ಕಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ನಾನು ಸಜೆಷನ್ ಕೊಡೋದೇನು ಅಂತಂದ್ರೆ ಮನೆಗಳ ವಿಚಾರದಲ್ಲಿ ನಿಮ್ಮ ಹತ್ರ ಇವತ್ತು ಎಷ್ಟು ಶಕ್ತಿ ಇರುತ್ತೋ ಅಷ್ಟಕ್ಕೆ ತಗೊಳ್ಳಿ. ನೀವು ಬೆಳೆರಿ, ದೊಡ್ಡ ಅರಮನೆ ಕಟ್ಟಿ, 1 ಎಕರೆಲೆ ಕಟ್ಟಿ, ಆ ಮಟ್ಟಕ್ಕೆ ಬೆಳೆದ್ ಕಟ್ಟಿ. ಬಟ್ ಇವತ್ತು ಸುಮ್ನೆ ನಾವು ಅರಮನೆ ಕಟ್ತೀವಿ ಅನ್ಬಿಟ್ಟು 20 ವರ್ಷ 30 ವರ್ಷ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ. ಇವತ್ತು ಎಷ್ಟಿರುತ್ತೆ, ಏನಾರು ಇದ್ರೆ ಸ್ವಂತ ಮನೆ ಇದೆಯಪ್ಪ, ಅದು ಎಂತ ಮನೆನಾರು ಇರ್ಲಿ, ಸ್ವಂತ ಇದೆಯಪ್ಪ ಅಂತ ಕೇಳ್ತಾರೆ. ಆ ಸ್ವಂತದ್ದು ಫಸ್ಟ್ ಮಾಡ್ಕೋಬೇಕು. ಅವರು ಕುಂತ್ ಹೇಳ್ಬೇಕು ಅಂತ ಕುಂತ್ ಹೇಳ್ಬೇಕು. ಮೊದಲು ಕುಂದ್ರಪ್ಪ ಅಂತ, ಆಮೇಲೆ ಹೇಳುವಂತೆ, ಸಾಧ್ಯ ಆದ್ರೆ ಜಿಗಿವಂತೆ ಅದನ್ನ ಮಾಡ್ಕೋಬೇಕು. ಮನೆಗಳ ವಿಚಾರದಲ್ಲಿ ನಮ್ಮ ಭಾರತದಲ್ಲಿ ಇನ್ನೂ 50 ವರ್ಷ ಆದ್ರೂ ಈ ತರದ ಮನೆಗಳು, ಇನ್ನೂ 50 ಕೋಟಿ ಜನಗಳು ಮನೆಗಳು ಬೇಕು. ನಮ್ಮ ಭಾರತದಂತ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿನೂ ಆಗ್ತಾ ಇದೆ ಇನ್ನೂ. ಈಗ ಭೂಮಿ ಬೆಲೆ ನಿಮ್ಗೆ ವಾಸ್ತವ ಹೇಳ್ಬೇಕು ಅಂದ್ರೆ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ ನಿಮ್ಗೆ. ಈಗ ಇಲ್ಲೂ 1.5 ಕೋಟಿ ಇದೆ ಭೂಮಿ ಬೆಲೆ ಈ ಜಾಗದಲ್ವೇ. ಈಗ ಹಂಗಾಗಿ ಈಗ ಎಲ್ಲ ಕುತ್ಕೊಂಡ್ ಪಾಪ ಬೆಂಗಳೂರವರು, ಬೆಂಗಳೂರು ಸುತ್ತಮುತ್ತ ಭೂಮಿ ರೇಟ್ ಅದನ್ನ ತಿಳ್ಕೊಬಿಟ್ಟವ್ರೆ. ನಿಮ್ಗೆ ಬೀದರಲ್ಲೂ ರೇಟ್ ಇರುತ್ತೆ, ಚಾಮರಾಜನಗರದಲ್ಲೂ 25,000 ಅಡಿ ಇರೋ ಜಾಗ ಅದ, ಮದ್ದೂರಲ್ಲೂ 10,000 ಅಡಿ ಇರೋ ಜಾಗ ಅದ ಚದರಡಿಗೆ. ನಿಮ್ಗೆ ಗುಲ್ಬರ್ಗದಲ್ಲೂ 10,000 ಇರೋ ಜಾಗ ಇರುತ್ತೆ. ಬಟ್ ಅಲ್ಲಿ ನೋಡಿರಲ್ಲ ಅವರು, ಬೆಂಗಳೂರು ಮಾತ್ರ ರೇಟ್ ಅದನ್ನ ತಿಳ್ಕೊಂಡಿರ್ತಾರೆ. ಎಷ್ಟೋ ಸಲ ಈಗ ಬೆಂಗಳೂರು ಔಟ್ಸ್ಕಟ್ಸ್ ಅಲ್ಲಿ ನಿಮ್ಗೆ ಕಡಿಮೆ ಸೈಟ್ ಸಿಗ್ತಾವೆ ಇಲ್ಲಿಗಿಂತ. ನಮ್ಗೆ ಇಲ್ಲಿ ಡಿಮಾಂಡ್ ಜಾಸ್ತಿ ಇದೆ. ಆಮೇಲೆ ಇಲ್ಲಿ ನಿಂತ್ಕೊಂಡು ನೋಡಿದಾಗ ಸರ್ ನೋಡಿ ಎಷ್ಟೊಂದು ನಮಗೆ ಗಿಫ್ಟ್ ಕೊಟ್ಟಿದೆ ಪ್ರಕೃತಿ. ಅಂದ್ರೆ ಗಾಳಿ, ಬೆಳಕು, ಒಳ್ಳೆ ವಾತಾವರಣ. ಒಂದು ದೊಡ್ಡದು ಎಲ್ಲೋ ಬಂದು ಬೇರೆನೇ ಇದೆ ಸರ್ ಜಗತ್ತು. ನೀವು ಸ್ಟ್ರೆಸ್ ಕಳ್ಕೊಬೇಕಂದ್ರೆ ನೀವು ಫ್ಯಾಕ್ಟ್ರಿಯಲ್ಲಿ ಎಷ್ಟೋ ದುಡ್ಡು ಬಂದಿದ್ರು ಕೂಡ ಒಂಚೂರು ಆರಾಮಾಗುತ್ತೆ. ಇದೇ ಸೈಜ್ ಡಬಲ್ ಬೆಡ್ರೂಮ್ ಮಾಡಿದೀವಿ. ಇದೇ ಸೈಜ್ ಇದ್ರಲ್ಲೇ ಮಾಡಿದೀವಿ. ಬನ್ನಿ ಅದನ್ನ ತೋರಿಸ್ತೀವಿ. ಇದೇ ಸೈಜ್ ಅಲ್ಲಿ ನನಗೆ ಖುಷಿ, ಅದು ಸಂತೋಷ ಜಾಸ್ತಿ. ಏನು ವಿಚಾರ ಅಂದ್ರೆ ಯಾಕೆ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ಅಂದ್ರೆ, ಈ ಸೈಡ್ ತಗೊಳ್ಳೋರು ನೀವು ನೋಡಿರ್ತೀರಿ, ಮನೆ ತಗೊಳ್ಳೋರು ನೋಡಿರ್ತೀರಿ ದುಡ್ಡು ಕೊಟ್ಬಿಟ್ಟು. ಬಟ್ ಕಾಲಕ್ಕೆ ನಮಸ್ಕಾರ ಮಾಡೋದು ಯಾರು ನೋಡಿದ್ರೆ ಸೈಟ್ ಮನೆ ತಗೊಂಡವರು, ಅದು ನಮಗೆ ಏನ್ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ಹೌದು ಅಲ್ಲ ಸರ್? ಸರ್ ಏನಾಗಿದೆ ಸೈಟ್ ಅಂದ್ರೆ ಇಲ್ಲಿ ಬರೀ ದಾಖಲೆಗಳು ಮುಖ್ಯ ಆಗಲ್ಲ ಸರ್, ದುಡ್ಡು ಮುಖ್ಯ ಆಗಲ್ಲ, ಈ ನಂಬಿಕೆ ಅನ್ನೋದು ಇದೆಯಲ್ಲ ಸರ್, ಅದು ಮುಖ್ಯ ಆಗುತ್ತೆ ಅಂತ. ಈಗ ನಿಮ್ಮನ್ನ ಬಂದು ರಾತ್ರಿ 12 ಗಂಟೆಗೆ ಅಣ್ಣ ಏನೋ ತೊಂದರೆ ಆಗಿದೆ ಅಂತ ಎಬ್ಸ್ಬೋದು ಅಲ್ವಾ? ಹಂಗೆ ಎಲ್ಲಿ ಫ್ರೀಡಮ್ ಇರುತ್ತೆ ಎಲ್ಲರ ಹತ್ರ ಅಂತ. ಈಗ ಅಲ್ಲೇ ನಿಮ್ಗೆ ಇವ್ರದ್ದು ಹೇಳಿದ್ರಲ್ಲ, ನೆಲಮಂಗಲದಿಂದ ಬಂದವ್ರಲ್ಲಿ ಇಲ್ಲೇ ಇದ್ದಾರಲ್ಲ, ಅವ್ರು ಇಲ್ಲೇ ಆಲ್ರೆಡಿ ಬಂದು ಇದ್ಬಿಟ್ಟವ್ರೆ, ಮನೆ ಕಟ್ಕೊಡ್ಬೇಕು ನಾವು ಅವ್ರಿಗೆ. ಅದೇನೋ ಇಲ್ಲೇ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಎಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟವ್ರು, ಪ್ರಣಾಮ್ ಸತೀಶ್ ನಗರ ಅಂತ. ನಿಮ್ಗೆ ತೋರಿಸ್ತೀವಿ ಅದನ್ನ.
ಅಯ್ಯೋ ಅದ್ಭುತ. ಅದನ್ನ ನಿಮ್ಗೆ ಕೊಡ್ತೀವಿ, ಅದನ್ನ ಇದು ಮಾಡಿ ಡಿಸ್ಪ್ಲೇ ಹಾಕಿ. ಪ್ರಣಮ್ ಸತೀಶ್ ನಗರ ಬೇರೆ ಆದ ಕೆಲಸಗಳನ್ನೇ ಮಾಡ್ತಾ ಇದೆ ಬಿಡ್ರಿ. ಮಾಡ್ತಾ ಇದೆ. ಹಾ? ಬನ್ನಿ, Same ಇದು entrance same? ಸೇಮ್ ನಾರ್ತ್ ಫೇಸ್ ಹಾ. ಸಂಪು ಸ್ಟೇರ್ ಕೇಸ್ ಬರುತ್ತಿಲ್ಲಿ. ಹಾ, ಅದೇ ಇಷ್ಟೇ ಇದ್ರಲ್ಲಿ ಡಬಲ್ ಬೆಡ್ರೂಮ್ ಕಟ್ಕೊಟ್ಟಿದೀವಿ. ಡಬಲ್ ಬೆಡ್ರೂಮ್. ಅವ್ರು ಡಬಲ್ ಬೆಡ್ರೂಮ್ ಬೇಕು ಅಂತ 2 ಹೆಣ್ಮಕ್ಳು ಇದೆ ಅವ್ರಿಗೆ. ಲಕ್ಷ್ಮಿ ಅಂತ ಈ ಮನೆ ತಗೊಂಡ್ರ ಹೆಸರು. ಬೆಂಗಳೂರು ಇದ್ರೆ ಅವ್ರು ಆಲ್ರೆಡಿ ವಾಸಕ್ಕೆ ಬಂದ್ಬಿಡ್ತಾರೆ. ಅಂದ್ರೆ ಅವ್ರ ರಿಕ್ವೈರ್ಮೆಂಟ್ ಇದು. ಅವ್ರ ರಿಕ್ವೈರ್ಮೆಂಟ್ ಇಷ್ಟರಲ್ಲೇ 12 ಲಕ್ಷ ನೋಡಿ ಚೆನ್ನಾಗೂ ಬಂದಿದೆ. ಇದು ಹಾಲು. ಹಾ, ಇದು ಹಾಲು. ಹಾಲು. ಹಾ, ಅದೊಂದು ರೂಮು. ಓಕೆ. ಇದು ದೇವ್ರ ಮನೆ. ಓಕೆ. ಇದೊಂದು ರೂಮು. ಇದು ರೂಮಾ ಸರ್? ಇದು ರೂಮಿನೇ. ಓಕೆ ಓಕೆ. ಹಾ, ಇದೊಂದು ರೂಮು. ಹ್ಮ್ ಹ್ಮ್ ಹ್ಮ್. ಅಲ್ಲಿ ವಾರ್ಡ್ರೋಬ್ ಬರೋಕ್ಕೂ ಜಾಗ ಬಿಟ್ಟಿದೀವಿ. ವಾಲ್ ರೂಪ್ಗೆ ಜಾಗ ಬಿಟ್ಟಿದ್ದೀರಿ? ಜಾಗ ಬಿಟ್ಟಿದೀವಿ. ಓಕೆ. ನಿಮ್ಗೆ 6 ಅಂತ ಹೇಳಿದ್ರಲ್ಲ ಮುಂಬೈಲ್ ಧಾರಾವಿಲಿ ಹಾ, ನಮ್ಮ ರವಿರಾಜ್ ಅವರು ವಿಡಿಯೋ ಮಾಡೋರಲ್ಲ, ಇದಕ್ಕಿಂತ ಸಣ್ಣದೈತ್ ಬಿಡ್ರಿ ಅದು. ಅಲ್ಲ ಇಷ್ಟು ಇದು 6 ಅಲ್ಲ, ಇದು 10ಕ್ಕೆ 7 ಇರುದು. ಇದು 10ಕ್ಕೆ 7 ಇದೆ. ಹಾ, ಇದ್ರಲ್ಲಿ ಅವ್ರು ಪೂರ್ತಿ ಹಾಲು, ಕಿಚನ್, ಬಾತ್ರೂಮು, ಬೆಡ್ರೂಮು ಎಲ್ಲಾನು ಮಾಡ್ಕೊಂಡವ್ರೆ ಮುಂಬೈ ಧಾರಾವಿಲಿ. ನೋಡಿದ್ರೆ ಸರ್ ನಾನು ಅಲ್ವಾ? ನಾನು ನಿಜವಾಗ್ಲೂ ನಮ್ ದೇಶದಲ್ಲಿ ಇನ್ನೂ ಅಷ್ಟು ಅದ್ ನೋಡಿದಾಗ ಇನ್ನೂ ಎಷ್ಟು ಮನೆಗಳು ಬೇಕಪ್ಪ ನಮ್ಗೆ. ನಾವ್ ಇನ್ನೂ ಕೆಲಸ ಬೇಕಾದಷ್ಟು ಮಾಡ್ಬೇಕು, ಪಾಠಗಳು ಕಲಿಬೇಕು, ಕೆಲಸ ಮಾಡ್ಬೇಕು. ನನ್ನೊಂದು ಇದೇನಂದ್ರೆ ಈ ದಿನಗಳಿಂದ ಮುಂದಿನ ದಿನಗಳಲ್ಲಿ ಆಲೆ ಸರ್ಕಾರಗಳು ಈ ತರ ಮಾಡೋರ್ಗೆ ಅಟ್ಲೀಸ್ಟ್ ನಮಗೆ ಸಹಾಯಧನ ಬೇಕಿಲ್ಲ, ಈ ಕೆಲಸ ಮಾಡೋಕೆ ಪೇಪರ್ ವರ್ಕ್ ನ ಈಗ ನಾವು ಹೋದ್ರೆ ಪೇಪರ್ ವರ್ಕ್ ಇಟ್ಕೊಂಡು ನಮ್ಗೆ ಎಷ್ಟು ಕೊಟ್ಟು ಹೇಳು ಅನ್ನೋದು ಬೇಕು. ಅಟ್ಲೀಸ್ಟ್ ಆ ರೆಕಾರ್ಡ್ ಇವತ್ತಿದ್ರೆ ಯಾರೋ ಸರ್ಕಾರ ಪತ್ರಗಳು ಬರೀವಾ, ಇವತ್ತಿಲ್ದ್ರೆ 5 ವರ್ಷಕ್ಕೆ ಯಾರು ಒಳ್ಳೆಯವ್ರು ಬರ್ತಾರೆ ಬಂದ್ ಮಾಡ್ಲಿ. ಬಟ್ ಆ ತರದ್ದು ಬೇಗ ಆಗೋ ತರ ಕೆಲಸ ಮಾಡ್ಕೊಡ್ಬೇಕು. ಆಗ ನಾವು ಇನ್ನೂ ಕೆಲಸ ಮಾಡ್ಬೋದು ಜಾಸ್ತಿ. ಇಲ್ಲ ಮಾಡ್ಬೇಕು ಸರ್ ನಿಮ್ಮಂತವ್ರು. ಯಾಕೆ ನಿಮ್ಮ ಮುಖಾಂತರ ಇಲ್ಲ ನಮಗೂ ಆಸೆ ನಿಮ್ದು ಅಟ್ಲೀಸ್ಟ್ ಯೂಟ್ಯೂಬ್ ಚಾನಲ್ ಇದು ನಿಮಗೆ ಮಾಧ್ಯಮ ಇದ್ದಂಗೆ. ಹೌದು, ಮಾಧ್ಯಮನೇ ಸರ್. ತಲುಪಲಿ ಸರ್ಕಾರದವ್ರಿಗೆ. ಖಂಡಿತ ತಲುಪಬೇಕು ಕೂಡ. ಹೌದು ಹೌದು, ಅದು ಒಂದು ದೊಡ್ಡ ಪ್ರಕ್ರಿಯೆ. ಆ ಪ್ರಕ್ರಿಯೆಗಳನ್ನ ಇದ್ ಮಾಡ್ಕೊಟ್ಬಿಟ್ರೆ ಬೇಗ ಮಾಡುವಂಗೆ ನಾವ್ ಇನ್ನೂ ಕೆಲಸ ಮಾಡ್ಕೊಡ್ಬೋದು. ಇದ್ರಲ್ಲೇ ಇಷ್ಟು ದೇವ್ರ ಮನೆ ಮಾಡಿ, ದೇವ್ರ ಮನೆನೂ ಮಾಡಿ, ದೇವ್ರ ಮನೆ ಚೆನ್ನಾಗಿದೆ. 3 ಕಡೆಗೆ 4 ಕಡೆ ದೇವ್ರ ಮನೆನೂ ಇದೆ. ಇಲ್ಲಿ ಇದೊಂದು ರೂಮ್ ಇದೆ. ಇದು ದೊಡ್ಡದೇ ಇದೆ ರೂಮ್. ಇದು ದೊಡ್ಡದಿದೆ. ದೊಡ್ಡ 11ವರೆಗೆ 9 ಇದೆ. ಇದು 11ವರೆಗೆ 9 ಇದೆ. ಮಾಸ್ಟರ್ ಬೆಡ್ರೂಮ್. ಓಕೆ ಸರ್. ಇನ್ನೊಂದು ಬಹಳ ಒಳ್ಳೇದಾಯ್ತದೆ. ಯಾಕಂತಂದ್ರೆ ಒಂದು ಫೀಲ್, ಇಬ್ರು ಮಕ್ಕಳಿದ್ರೆ, 2 ಹೆಣ್ಮಕ್ಳು ಇವ್ರಿಗೆ, ಒಂದು 2 ಹೆಣ್ಮಕ್ಳು ಪ್ರವೇಶಿ ಇವ್ರು ತಗೊಂಡವ್ರೆ. ಬೇಕಾದಾಗ ಅವ್ರ ದುಡ್ಡು ಬಂದಾಗ ಮೇಲೆ ಒಂದು ರೂಮ್ ಹಾಕತ್ತಾರೆ. ಅವ್ರಿಗೆ ಸಾಕು. ಅವ್ರಿಗೆ ಗ್ಯಾಪ್ ಇಲ್ಲಿ ಸೆಟ್ ಬ್ಯಾಕು 2 ಅಡಿ ಬಿಟ್ಟಿದೀವಿ. ಅದು ಆ ಕಡೆ ನೀವು ಹೊರಗಡೆ ತಗೋಬಹುದು. 2 ಅಡಿ ಬಿಟ್ಟಿದೀವಿ. 2 ಅಡಿ ಎಲ್ಲಾ ಮನೆಗೂ. ಹಂಗಾಗಿ ಗಾಳಿ ಬೆಳಕು ಏನು ತೊಂದರೆ ಇಲ್ಲ. ಅದಕ್ಕಾಗಿ ಇಲ್ಲಿ ವಿಂಡೋ ಬಂದಿದೆ. ಸೊ ನಿಮಗೆ ಅಲ್ಲಿ ಇರೋದ್ರಿಂದ ಆ ರೂಮಿಗೆ ವಿಂಡೋ ಬಂದಿದೆ. ಅಡಿಗೆ ಮನೆಗೆ ಬಂದಿದೆ, ಇಲ್ಲಿ ಬಂದಿದೆ. 1 2 3 ಮೇಲ್ಗಡೆನೂ ಕೊಡ್ತೀವಿ ನಾವು ವೆಂಟಿಲೇಷನ್. ಹೌದಾ? ಹಾಲ್ಗೆ ಮೇಲ್ಗಡೆನೂ ಕೊಡ್ತೀವಿ ವೆಂಟಿಲೇಷನ್. ಇದು ಅಡಿಗೆ ಮನೆ ಸರ್. ಅಡಿಗೆ ಮನೆನೂ ದೊಡ್ಡದೇ ಇದೆ ನೋಡಿ. ಹೌದು, ಅಡಿಗೆ ಮನೆನೂ ದೊಡ್ಡದೇ ಇದೆ. ಅಂದ್ರೆ ಈಗ ನೀವು ಇದನ್ನ ಅವ್ರ ರಿಕ್ವೈರ್ಮೆಂಟ್ ಕಟ್ಕೊಡ್ತಾ ಇದೀವಿ. ನಿಮ್ಗೆ ಈ ಮನೆ ಫಿನಿಶಿಂಗ್ ಹೆಂಗ್ ಬರುತ್ತೆ ಅನ್ನೋದಕ್ಕೆ ಈಗ ಹಳೆ ವಿಡಿಯೋ ನೋಡದೇ ಇರೋರ್ಗೆ ನೀವು ಹೊಸ ಅದನ್ನ ತೋರಿಸ್ತೀನಿ ನಾನು. ಅದನ್ನ ಫೋಟೋ ಹಾಕೊಳ್ಳಿ, ಫಿನಿಶಿಂಗ್ ಹೆಂಗ್ ಮಾಡ್ಕೊಡ್ತೀವಿ ಅಂತ ಗೊತ್ತಾಗ್ಲಿ ಇದ್ರಲ್ಲಿ. ಇವತ್ತು ನೀವು ಅದ್ ನೋಡಿದ್ರೆ ಯಾವ್ದೋ ನೀವು ಹೊಸ ಸಿಟಿಗೆ ಬಂದಾಗ ಆ ತರದ್ದು ಚೆನ್ನಾಗಿ ಕಾಣ. ಇನ್ನೂ ಚೆನ್ನಾಗಿದೆ, ಮರಗಳಾಗಿದೆ. ಒಂದು ವಿಡಿಯೋ ಒಂದು ಫೋಟೋ ತಗೋಬಿಡಿ ಅಂತ. ಮಸ್ತ್ ಆಯ್ತು. ಮರಗಳಿದ್ದಿದೆ ಇವಾಗ. ಓಕೆ ಸೂಪರ್ ಸರ್. ಈಗ ಹಂಗಾರೆ ಇನ್ನು ಉಳಿದಂತೆ ಸೇಮ್ ಹಿಂಗೆ ಇದೆ ಅಲ್ವಾ? ಆಮೇಲೆ ನಿಮಗೆ ಮಾಹಿತಿಗಳೇ ಇರಲಿ ಫಾರ್ ಯುವರ್ ಇನ್ಫಾರ್ಮೇಶನ್. ನಾವು ನಿಜವಾಗಿ ಬಸವಣ್ಣ, ಗಾಂಧಿ, ಬುದ್ಧ, ಅಂಬೇಡ್ಕರ್ ಮೆಚ್ಚುವಂತ ಊರು ಕಟ್ಟಿದೀವಿ. ಬಸವಣ್ಣನ ತತ್ವಗಳ ಅನುಸರಿಸಿ ಊರು ಕಟ್ಟಿದೀವಿ. ಇದನ್ನ ಅದು ಆದರ್ಶಗಳನ್ನ ಇದ್ ಮಾಡ್ಕೊಂಡು ಇವ್ರು ಯಾರು ನಾವ್ ಹೇಳಿದಾರು ಒಂದ್ ಜಾತಿಗೆ ಸೀಮಿತ ಅಲ್ಲ, ಎಲ್ಲರೂ ಇವರೆಲ್ಲ ಸಮಾಜ ಸುಧಾರಕರು. ಹಂಗಾಗಿ ಅವ್ರದ್ದು ಒಂದು ಸಾಸಿವೆ ಕಾಳಾದ್ರೂ ಮಾಡ್ಬೇಕು ಅನ್ನೋ ದೃಷ್ಟಿಲಿ ಇಟ್ಕೊಂಡು ಅದನ್ನ ಮಾಡಿದೀವಿ. ಇದನ್ನ ಬಹಳ ಅದ್ಭುತ ಸರ್, ಅದ್ಭುತ. ಖಾಲಿ ಯಾಕೆ ಅಂತ ಮನೆಗಳ ಮಧ್ಯೆ ಖಾಲಿ ಯಾಕೆ ಅಂತ ಅನಿಸ್ತಾ ಇರ್ಬೋದು. ಪ್ರತಿ ಮನೆಗೂ ಒಂದೊಂದ್ ಸೈಟ್ ಬಿಟ್ಟು ಮಾಡ್ಕೊಬತ್ತಾ ಇದೀವಿ. ಈಗ ಅಲ್ಲಿ ಲೇಔಟ್ ಅಲ್ಲಿ ಇದನ್ನ ಮಾಡಿದ್ವಿ, ಹಿಂದೆ ಹಳೆ ಲೇಔಟ್ ಅಲ್ಲಿ. ಫಸ್ಟ್ ಒಂದೇ ಸಮ ಮಾಡ್ಬಿಟ್ಟಿದ್ವಿ ಮನೆಗಳ. ಆಮೇಲೆ ಒಂದ್ ಮನೆಗೆ ಒಂದ್ ಸೈಟ್ ಬಿಟ್ಟು ಮಾಡಿದ್ವಿ. ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಎಲ್ಲರೂ ಮನೆ ಪ್ಲಸ್ ಜೊತೆ ಜಾಗ, ಖಾಲಿ ಜಾಗ ಇದ್ರೆ ಅವ್ರಿಗೆ ಮನೆ ಗಾರ್ಡನ್, ಮುಂದಕ್ಕೆ ಪಾರ್ಕಿಂಗು, ಇಲ್ಲ ಮುಂದಕ್ಕೆ 2 ಮಕ್ಳು ಇರ್ತಾರೋ ಆ ತರದವ್ರಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ರು ಮನೆ ಪಕ್ಕದಲ್ಲಿ ಸೈಟ್ ಪ್ರತಿಯೊಬ್ರು ತಗೊಂಡವ್ರೆ. ಅವ್ರ ಕಷ್ಟ ಆದ್ರೂ ಅವ್ರು ತಗೊಬಿಡ್ಬೇಕು. ಅದು ಬಹಳ ಪಾಪ ಯಾರು ಬಿಡಲ್ಲ ಅದನ್ನ. ಇದನ್ನ ಮಾಡ್ಕೊಬತ್ತಾ ಇದೀವಲ್ಲ. ಅಂದ್ರೆ ಒಂದ್ ಸಿಂಪಲ್ 9 ಲಕ್ಷನೋ ಏನೋ ಮಾತಾಡ್ತಾ ಇದ್ರಲ್ಲ ಈಗ ಅದು ಬಿಟ್ಟು ಮತ್ತೆ ಬೇರೆ ಏನು ರೇಟಿನ ಸೈಟ್ ಇದೆ ಇಲ್ಲಿ? 9 ಲಕ್ಷದ್ದು ಮನೆ, 3 ಮನೆ ಇದೆ. ಖಾಲಿ ಆದ್ಮೇಲೆ ಇನ್ನು ಉಳಿದಿದ್ದು ಹೇಳಿ ಸರ್. ಖಾಲಿ ಆದ್ಮೇಲೆ 10 ಸೈಟ್ ಇದೆ. 10 ಸೈಟ್ ಇದೆ. ಅದರಲ್ಲಿ 135 ಸೈಟ್ ಇದೆ.
10 ಸೈಟ್ 10 ಸೈಟ್ ಇರೋದು. ಆ ಸೈಟು ಸೇಲ್ ಆಗೋದು. ಸೈಟು ಸೇಲ್ ಆಗ್ಬಿಡುತ್ತೆ. ಇದು ಇಷ್ಟು ನೀವು ನೋಡಿದ್ರೆ ಕನೆಕ್ಟಿವಿಟಿ ನಿಮಗೆ ಸೂಪರ್ ಅನಿಸ್ತದೆ, ನಿಮಗೆ ಎಲ್ಲಿರ್ಬೇಕು ಅನಿಸ್ತಾ ಇಲ್ವಾ? ಓಕೆ. ಹಾ ಅಲ್ಲ, ಖುಷಿ ಆಗುತ್ತೆ. ನಮ್ಮ ಜನಕ್ಕೆ ಕೊಡಕ್ ಆಗ್ತಿಲ್ವೇ ಅಂತ ಬೇಜಾರಾಗುತ್ತೆ. ಪ್ರಯತ್ನ ಮಾಡ್ತಾ ಇದೀವಿ, ಲ್ಯಾಂಡ್ ಹುಡುಕ್ತಾ ಇದೀವಿ, ಪ್ರಯತ್ನ ಮಾಡ್ತಾ ಇದೀವಿ. ಇರೋದು ಬೇಗ ಬಂದವ್ರಿಗೆ ಸಿಗ್ಲಿ. 10 ಸೈಟ್ ಇದೆ, ಸೈಟ್ ಇದೆ ಬೇಗ ಬಂದವ್ರಿಗೆ. ಈಗ ಅದರಲ್ಲಿ ಮನೆ, ಈಗ ಇದು ಬಿಟ್ಟು ಅದರಲ್ಲಿ ಮನೆ ಕಟ್ಕೊಡ್ಬೇಕು ಅಂತಂದ್ರೆ, ಮನೆ ಕಟ್ಕೊಡ್ಬೇಕು ಅಂತಂದ್ರೆ 12 ಲಕ್ಷ ರೂಪಾಯಿ ಕಷ್ಟ. 15 ಲಕ್ಷ ಬೀಳುತ್ತಿ ಮನೆಗೆ. 12 ಲಕ್ಷಕ್ಕೆ ಮನೆ ಕಟ್ಕೊಡ್ತೀವಿ ನಾವು. ಕಟ್ಕೊಡ್ತೀವಿ ಅಂದ್ರೆ ಸೈಟ್ ರೇಟ್, ಸೈಟ್ ಸೇರಿ ಇದಕ್ಕೂ ಸೈಟ್ ಸೇರಿ ಎಲ್ಲ ಹೇಳೋದು. ಅದೊಂದು ಕಸ್ಟಮರ್ ಬರೀ ಮನೆ ಅಲ್ಲ, ನಾವು ಸೈಟ್ ಸೇರೆ ಮನೆ ರೇಟ್ ಹೇಳೋದು, ಅದೊಂದು ಗೊತ್ತಿರ್ಲಿ. ನಾವ್ ಇಲ್ಲಿ ಬಂದ್ಮೇಲೆ ನಾವು ಬರೀ ಸೈಟ್ ಸೇರಿಸ್ಕೊಡಿ ಅಂತ ಕೇಳಲ್ಲ, ಸೈಟ್ ಸೇರೆ ಮನೆ ಕೊಡ್ತೀವಿ. ಅದೆಲ್ಲ ಎಲ್ಲ ಸೇರುತ್ತೆ, ಎಲ್ಲ ಸೇರುತ್ತೆ. 12 ಲಕ್ಷಕ್ಕೆ ಕೊಡ್ತೀವಿ. 12 ಲಕ್ಷಕ್ಕೆ ಸೌತ್ ಫೇಸ್, ನಾರ್ತ್ ಫೇಸ್ 13 ಲಕ್ಷಕ್ಕೆ ಕೊಡ್ತೀವಿ. ಸೇಮ್ ಸೈಜ್ ಕೊಡ್ತೀವಿ. ಬರೇ ಸೈಟ್ ಬೇಕು ಬೇರೆ ಸೈಟ್ ಬೇಕು ಅಂದ್ರೆ 3,51,000 ಸೌತ್ ಫೇಸ್, ನಾರ್ತ್ ಫೇಸ್ 3,96,000. ಓಕೆ ಓಕೆ, ಇಷ್ಟು ಕೊಡ್ತೀವಿ ಸರ್. ಈಗ ಇಲ್ಲಂತೂ ಹೆಚ್ಚು ಕಡಿಮೆ ನಾನು ಶುರುವಾಗಿದೆ ಅಂತ ಬಂದೆ, ಇಲ್ಲಿ ನೋಡಿದ್ರೆ ಎಂಡೇ ಆಗಿದೆ. ಅಲ್ಲ, ಶುರು ಆಯ್ತಿದ್ದಂಗೆ ಎಲ್ಲ ಖಾಲಿ ನೋಡಿದ್ರಲ್ಲ. ಈಗ ಇನ್ನು ಮೊದ್ಲಾದ್ರೆ ಅಲ್ಲಿ ಮನೆ, ಆ ವಿಡಿಯೋ ನೋಡಿದಾಗ ನೀವು ಮನೆ ಫಿನಿಶ್ ಮಾಡ್ಬಿಟ್ಟಿದ್ದು. ಆಗ್ಲೂ ನೀವು ಯಾರೋ ಪೇಪರ್ ನೋಡ್ಕೊಂಡು ನಮ್ದು ಬಂದಿದ್ದು ಫಿನಿಶ್. ಆಗ್ಲೂ ನಾವೇನು ಮನೆ ಮಾಡುವಾಗೇನು ಕರೆದಿರಲಿಲ್ಲ ನಿಮ್ನ. ಎಲ್ಲ ಫಿನಿಶ್ ಆಗಿ ಹೆಚ್ಚು ಕಮ್ಮಿ ಅಲ್ಲೂ ಸೇಲ್ ಆಗ್ಬಿಟ್ಟಿತ್ತು. ಈಗ ಹಂಗೆ ಆಗ್ತಾ ಇದೆಯಲ್ಲ ಸರ್. ಇಲ್ಲೂ ಶುರು ಆತರ ಏನಾಗ್ಬಿಟ್ಟು ನಿಮ್ದು ಹಳೆ ವಿಡಿಯೋ ನೋಡ್ತಾರಲ್ಲ, ಆತರ ನೋಡ್ಕೊಂಡು ಬರ್ತಾ ಇರ್ತಾರೆ, ಬರ್ತಾನೆ ಇರ್ತಾರೆ. ಹಂಗಾಗಿ ನಮ್ಗೆ ಇದು ರೆಗ್ಯುಲರೈಸ್. ಈಗ ಈ ವಿಡಿಯೋ ನೋಡಿರ್ತಾರ, ಇದು ಖಾಲಿ ಆದ್ಮೇಲೆ ಪುನಃ ಹೊಸದಾಗಿ ಬರ್ತಾ ಇರ್ತಾರೆ. ಇನ್ನೊಂದ್ ಜಾಗ ಮಾಡಿರ್ತೀವಿ, ಅವ್ರಿಗೆ ಹೇಳ್ತಾ ಇರ್ತೀವಲ್ಲ, ಕಂಟಿನ್ಯೂಟಿ ಇರ್ತದಲ್ಲ, ಅವ್ರು ಮಾಡ್ತಾ ಇದ್ದಂಗೆ ತಗೋತಾ ಇರ್ತಾರೆ. ಓ, ಹಂಗಾಗ್ಬಿಟ್ಟಿದೆ ಸರ್. ಇದು ರಿಜಿಸ್ಟ್ರೇಷನ್ ಖರ್ಚು ನೀವೇ ಭರಿಸ್ತೀರಾ ಅಥವಾ? ಇಲ್ಲ, ರಿಜಿಸ್ಟ್ರೇಷನ್ ಖರ್ಚು ಎಕ್ಸ್ಟ್ರಾ ಆಗುತ್ತೆ. 25,000 ಆಗುತ್ತೆ. 25,000 ಅದು ರಿಜಿಸ್ಟ್ರೇಷನ್ ಖರ್ಚು ಕಸ್ಟಮರೇ ಕೊಡ್ಬೇಕು ಎಲ್ಲಾದ್ರೂ, ಅದು ನಿಮಗೆ ಗೊತ್ತು. 25,000 ಆಗುತ್ತೆ, ನಾವೇ ಎಲ್ಲ ಮಾಡ್ಕೊಡ್ತೀವಿ ಸರ್. ಈಗ ಅಕಸ್ಮಾತ್ ಬಂದು ತಗೊಂಡೆ, ನಿನ್ ಟೈಮ್ ಏನಾದ್ರು ಇರುತ್ತೆ ಸರ್ ಇದಕ್ಕೆ? ಸರ್, ಈಗ ನಾವು ಮನೆ ಫಿನಿಶಿಂಗ್ ಅಂತ ಬರ್ತಾ ಇರೋದ್ರೆ ನಾವು 6 ಮಂತ್ ಟೈಮ್ ಹಾಕೊಡ್ತೀವಿ. ಅವರು ಸೈಟ್ ಬೇಕು ಅಂದ್ರೆ 2 ಲಕ್ಷ ಅಡ್ವಾನ್ಸ್ ಕೊಡ್ಬೇಕು. 6 ಮಂತ್ ಟೈಮ್ ಕೊಟ್ಟಿರ್ತೀವಿ, ಅದ್ರೊಳಗಡೆ ನಾವು ಮಾಡ್ಕೊಡ್ತೀವಿ. 2 ಲಕ್ಷ ಅಡ್ವಾನ್ಸ್ ಕೊಡ್ಬೇಕು. ಮನೆಗ್ ಬೇಕು ಅಂದ್ರೆ ನಮ್ಗೆ 5 ಲಕ್ಷ ಕೊಡ್ಬೇಕು. ರೂಪ್ ಒಂದ್ ಸ್ವಲ್ಪ ಸ್ಟೆಪ್ ನಾವು ಸ್ಲ್ಯಾಬ್ ಹಾಕೊಡ್ತೀವಿ. ಬಂದ್ಮೇಲೆ ಇಲ್ಲಿ 5 ಲಕ್ಷ ಕೊಡ್ಬೇಕು, ಮನೆಗೆ ಮಾಡ್ಕೊಡ್ತೀವಿ. ಹೌದಾ? ಅಂದ್ರೆ ಹಂತ ಹಂತವಾಗಿ ಅವ್ರು ಮಾಡ್ಕೊಳ್ಳೋದಕ್ಕೆ 6 ತಿಂಗಳು ಟೈಮ್ ಇರುತ್ತೆ. ಈಗ ಒಂದ್ 2 ಲಕ್ಷ ಕೊಟ್ಟು 2 ಲಕ್ಷ ಸೈಟ್ಗೆ ಮನೆಗಾದ್ರೆ 5 ಲಕ್ಷ ಕೊಡ್ಲಿ, ರೂಫ್ಗೆ ಕೊಡ್ಲಿ, ಆಮೇಲೆ ಒಂದ್ 3 ಸ್ಲ್ಯಾಬ್ ಹಾಕೊಡ್ತೀವಿ. ಹಂತ ಹಂತವಾಗಿ ಅವರು ಬಂದ್ ನೋಡ್ದಂಗೆ ಇರುತ್ತೆ. ಅಲ್ಪ ಸ್ವಲ್ಪ ಬದಲಾವಣೆ ಬೇಕಂದ್ರೆ ಮಾಡಿನೂ ಕೊಡ್ತೀರಿ. ಬದಲಾವಣೆ ಬೇಕು ಅಂತಂದ್ರೆ ಅವರು ಏನು ನಾವು ಮಾಡಿಫೈ ಸ್ಪೆಸಿಫಿಕೇಶನ್ ಇದು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಚಾರ್ಜ್ ಇದ್ಮೇಲೆ ಮಾಡ್ಕೊಡ್ತೀರಲ್ವಾ? ಇನ್ನೊಬ್ರು ಇಲ್ಲಿ ಮೀನಾಕ್ಷಿ ಅಂತ ಒಬ್ರು ಪಾಪ ಲೆಕ್ಚರರ್, ಅವರು ನಿಮ್ಗೆ ಹೇಳ್ಬೇಕು, ಅವರು ಪಾಪ ಬಹಳ ಒಳ್ಳೆ ಜನ. ಅವರು ಲೆಕ್ಚರ್, ಪಾಪ ಪ್ರೈವೇಟ್ ಕಾಲೇಜ್ ಲೆಕ್ಚರರ್. 30 ವರ್ಷದಿಂದ ಮನೆ ತಗೊಂಡಿಲ್ಲ, ಬೆಂಗಳೂರಲ್ಲಿ ಇದ್ರು. ಅವರು ಬಂದಿಲ್ಲಿ ನಾವು ಬೇರೆ ಕಡೆ ಎಲ್ಲ ಮೋಸ ಹೋಗ್ಬಿಟ್ಟಿದೀವಿ ಅಂದ್ಬಿಟ್ಟು ಹತ್ಕೊಂಡು ಪಾಪ ಇಲ್ಲಿ ಬಂದು ನನಗೂ ಇದು ಬಂದ್ಬಿಡ್ತು. ಅವ್ರು ಅಳ್ತಾ ಇರೋದು ನೋಡಿ ಪಾಪ. ಅಂದ್ರೆ ಒಳ್ಳೆ ಜನ ಅವರು, ಆ ಫೀಲ್ ಆಗಿ ಅಳ್ತಿದ್ರು ಅವರು. ಅವ್ರ ಯಜಮಾನ್ರು ಪಾಪ ಬಹಳ ಒಳ್ಳೆ ಜನ ಅವರು. ಅವ್ರಿಗೂ ಇಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಒಂದು ಸ್ವಲ್ಪ ಮಾಡಿಫೈ ಕೇಳಿದ್ರು, ಈಸ್ಟ್ ಫೇಸಿಂಗ್ ಡೋರ್ ಕೊಡಿ ಅಂತ. ಅವ್ರದ್ದು ಇಲ್ಲಿ ಮನೆ ಸೈಟ್ 2 ಕೊಟ್ಟಿದ್ವಿ ಅವ್ರಿಗೆ ಬನ್ನಿ ಅಂತ ಹೇಳಿದ್ವಿ. ಆಕ್ಚುಲಿ ಇವತ್ತು ಅವ್ರು ಬರ್ಲಿಕ್ಕೆ ಅಲ್ಲ, ನೆಕ್ಸ್ಟ್ ನಿಮಗೆ ಫಿನಿಶ್ ಆದ್ಮೇಲೆ ಒಂದು ವಿಡಿಯೋ ಮಾಡುವ. ಅವ್ರೆಲ್ಲರೂ ಬರ್ತಾರೆ. ನಿಮಗೆ ಬದುಕಿನ ಬುತ್ತಿ ಬಂದಾಗ ಕರ್ಸಿ ಅಂತ ಹೇಳೋರು ಎಲ್ಲರೂ. ಕರ್ಸಿ ನನಗೂ ಕುತೂಹಲ ಇದೆ. ಏನಂತ ಹೇಳಿದ್ರೆ ಸರ್, ತುಂಬಾ ಮಾಡ್ತೀವಿ ನಾವು ವಿಡಿಯೋ. ಸುಮಾರು ಜನ ನಮ್ಮನ್ನು ಕರೆಸ್ತಾರೆ, ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನನಗೆ ಇಲ್ಲಿ ಬರಕ್ ಪದೇ ಯಾಕೆ ಖುಷಿ ಆಗೈತೆ ಅಂದ್ರೆ, ನನ್ಗೆ ಒಳಗಡೆ ಅಂಜಿಕೆ ಆತಂಕ ಏನೂ ಇಲ್ಲ. ಘಂಟಾ ಘೋಷವಾಗಿ ಮಾತಾಡ್ತೀವಿ. ಅದರಲ್ಲಿ ನಾನೇ ಮುಂಚಿತವಾಗಿ ಹೇಳ್ತೀನಿ ನಿಮಗೆ, ನೀವು ನಮ್ಮನ್ನ ಪ್ರೀತಿಸಿದ್ರಿ, ಅದು ನಿಮ್ಗೆಲ್ಲೋ ಅದು ಅನ್ಸಿರೋದ್ರಿಂದ ನೀವು ನಾನಿದ್ದಂಗೆ ಬಂದು ತಗೊಳ್ಳಿ ಅಂತ ಹೇಳಿದಿರಿ. ಹೌದು, ಅದು ನಮ್ಗೆ ಖುಷಿ ವಿಚಾರ. ಗೆಳೆಯರೇ, ಎಷ್ಟು ವಿನಂತಿ ಮಾಡ್ಕೊಂಡ್ರು ಕೊನೆಗೂ ಆಗಲಿಲ್ಲ. 3 ಮನೆಯನ್ನ ಸಾಹೇಬರು ನಮಗೋಸ್ಕರ ತೆಗೆದಿಟ್ಟಿದ್ದಾರೆ. ದಯವಿಟ್ಟು ಲೇಟ್ ಮಾಡಕ್ಕೆ ಹೋಗ್ಬೇಡಿ. ಒಂದು ಮೋಸ್ಟ್ಲಿ ನನಗೇನು ಅನಿಸುತ್ತೆ ಅಂತಂದರೆ ಒಂದು ಅರ್ಧ ಗಂಟೆನೂ ಉಳಿಯಲ್ಲ ಅಂತ ಅನಿಸುತ್ತೆ. ಹೋದ ವಿಡಿಯೋದಲ್ಲಿ ಸೈಟ್ ಮಾಡಿದ್ದೆ, ನೀವು ನೋಡಿದ್ದೀರಿ. 1 ಅವರಲ್ಲಿ ಇಡೀ ಲೇಔಟ್ ಖಾಲಿ ಆಗಿತ್ತು. ಈಗ ನಾನು ಆ್ಯಕ್ಚುಲಿ ಆಸೆಯಿಂದನೇ ಬಂದೆ, ಏನೋ ಭಾಳ ಕೊಡ್ತಾರೆ, ಇರಪ್ಪ ಕೊಡಿಸ್ಬಿಡೋಣ ಮಂದಿಗೆ ಅಂತೇಳಿ. ಏನಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಮೊದಲು ಇದು ಇಲ್ಲಿ ಏನಾಗಿದೆ ಗೊತ್ತನ್ರಿ, ಮೊದಲು ಯಾರ್ಯಾರು ಇವ್ರ ಹತ್ರ ಸೈಟ್ ತೊಗೊಂಡ್ರ ಅವ್ರು ಬಂದು ತೊಗೊಂಬಿಟ್ರ, ಹಾಗಾಗಿ ಸಿಗ್ತಾ ಇಲ್ಲ ಅನ್ನೋ ಅದು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಹಾಗಾಗಿ ಇನ್ಯಾಕೆ ತಡ, ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ 10 ಸೈಟ್ ಇದಾವಂತ. 10 ಸೈಟು ಸಿಗುತ್ತೆ, 3 ಮನೆಯೂ ಸಿಗುತ್ತೆ. ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಮತ್ತು ಲಗುನ ಬಂದುಬಿಡ್ರಿ, 45 ನಿಮಿಷ ನೀವು ತೊಗೊತಿರೋ ಇಲ್ಲ, ಮೊದಲು ಬಂದು ಇಲ್ಲಿ ನೋಡಿಬಿಡ್ರಿ. ಇಷ್ಟ ಆದರೆ ಸತೀಶ್ ಸರ್ನ ಹೆಂಗಾರ ಮಾಡಿ ಹಿಡ್ಕೊಂಡು ಮನೆ ತೊಗೊಂಬಿಡ್ರಿ, ಸಿಕ್ಬಿಡುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಸಿಗೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ಇವತ್ತಿನ ಕಾಲದಾಗ ಯಾವ್ದು ದುಬಾರಿ, ಯಾವ್ದು ಸಸ್ತ ಐತೆ ಹೇಳ್ರಿ. ಭೂಮಿಯಿಂದ ಹಿಡಿದು ಎಲ್ಲ ವಸ್ತು ದುಬಾರಿ ಆಗ್ಯಾವ. ಅದ್ರಾಗ ನೀವು ಲೇಬರ್ನ ಇಟ್ಕೊಂಡು ಮನೆ ಕಟ್ಟಿಸ್ಬೇಕಂದ್ರೆ ಭಾಳ ಕಷ್ಟದ ಮಾತೈತಿ. ಹಾಗಾಗಿ ಆಮೇಲೆ ಕ್ವಾಲಿಟಿ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ದಾಖಲಾತಿ ಬಗ್ಗೆ ಆಗಲಿ, ಕ್ವಾಲಿಟಿ ಬಗ್ಗೆ ಆಗಲಿ, ಒಣ ತಲೆ ಕೆಡಿಸ್ಕೊಂಡು ಕುಂತ್ರೆ ನೀವೇನು ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ.
ನೀವು ಚಿಂತೆನೇ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅವ್ರ ಬಗ್ಗೆ ಅಂತೂ ಪದೇ ಪದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇಕಾದಷ್ಟು ಅವ್ರ ವಿಡಿಯೋ ನೋಡಿದ್ದೀರಿ. ಅವ್ರು ಹೆಂಗೆ ಅಂತೇಳಿ ಮತ್ತೆ ಪದೇ ನಾನಂತೂ ಪ್ರೂವ್ ಮಾಡೋಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ, ನಮ್ಮ ಹಳೆಬರಿಗೆ ಏನು ಹೇಳಬೇಕಾಗಿಲ್ಲ. ಇವ್ರು ಬಂದು ಹ್ಞೂ ಅಂದರೆ ಸಾಕು, ಗೆರಿ ಹೊಡಿದೆ ತಡ ಆಲೇ ಬಂದು ಅಡ್ವಾನ್ಸ್ ಕೊಟ್ಟು ತೊಗೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಇನ್ಯಾರು ಉಳಿದಿರಿ, ಲಘುನ ಬರ್ರಿ. ಕರೆಕ್ಟ್ 45 ನಿಮಿಷ ಬೆಂಗಳೂರಿಂದ ಹಿಡಿದು ಈ ಲೇಔಟಿಗೆ ಬರೋಕ್ಕೆ ಗೂಗಲ್ ಮ್ಯಾಪ್ ಹಾಕೀನಿ, ಫೋನ್ ನಂಬರ್ ಹಾಕೀನಿ. ಬರ್ರಿ, ನೀವು ಸೀದಾ ಬಂದ್ರೆ ಮದ್ದೂರಿಂದ ಮನ್ಮುಲ್ ಅಂತ ಡೈರಿ ಕಾಣಿಸುತ್ತೆ, ಅದ್ರ ಆಪೋಸಿಟ್ ಇರೋದು ಕರೆಕ್ಟಾಗಿ 1 ಕಿಲೋಮೀಟ್ರ್. ಭಾಳ ಮಸ್ತ್ ಇರುತ್ತೆ ರೋಡು. ಬರ್ರಿ, ಅದರಲ್ಲಿ ಒಂದು ಹಾಯಾದ ಸುತ್ತಮುತ್ತಂತೂ ಪರಿಸರ ಭಾಳ ಚೆಂದ ಐತ್ರಪ್ಪ. ಇಲ್ಲಿ ಬಂದು ತೊಗೊಳ್ರಿ, ಮಸ್ತ್ ಇರ್ತೀರಿ. ಒಂದು ಯಾಕಂದರೆ ಕಿರಿಕಿರಿ ತಲೆ ಕೆಟ್ಟು ಹೋಗಿರುತ್ತೆ ದಿವಸ ಟ್ರಾಫಿಕ್ನಾಗ ಓಡಾಡಿ, ಅವು ಹೊಲಸು ಗಾಳಿ ಕುಡಿದು ಏನಪ್ಪ ಮಾಡಲಿ ಅಂತ ಅನ್ಸೋರಿಗೆ ಅದ್ಭುತವಾದ ಜಾಗ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಏನಂದ್ರೆ ಕಡಿಮೆ ಸೈಟ್ ಅದು, ಲಘುನ ಬರ್ರಿ, ಮನೆ ಮಾಡಿಕೊಡ್ರಿ, ಗೃಹ ಪ್ರವೇಶಕ್ಕೆ ಕರೆಯೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.